ಪ್ರೈಸ್ ದಿ ಲಾರ್ಡ್ ಪ್ರಿಯರೇ. ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಇಷ್ಟರವರೆಗೆ ಆರಾಧನೆ ವಿಜ್ಞಾಪನೆಗಳನ್ನು ಮಾಡಿ ದೇವರ ವಚನದ ಭಾಗಕ್ಕೆ ಬರುವಾಗ ದೇವರು ತಾನೇ ತನ್ನ ನಾಮನ ಮಹಿಮೆಪಡಿಸಿಕೊಳ್ಳಿ ಅಂತ ಪ್ರಾರ್ಥನೆ ಮಾಡಿ ನಾವು ವಚನದ ಭಾಗಕ್ಕೆ ಹೋಗುವ. ಎಲ್ಲ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ ವಚನದ ಭಾಗಕ್ಕೋಸ್ಕರ. ಪರಲೋಕದ ತಂದೆ, ಪ್ರಭು ರಕ್ಷಕನು ಒಡೆಯನಾದಂಥ ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ಪವಿತ್ರಾತ್ಮರ ಸಹಾಯದಿಂದ ಸ್ವಾಮಿ ವಚನದ ಭಾಗಕ್ಕೆ ಹೋಗುವಾಗ ನೀನೇ ನಮ್ಮ ಕೂಡ ಮಾತನಾಡಿ ನಿನ್ನ ಕೃಪೆ, ನಿನ್ನ ಬಲ, ನಿನ್ನ ಶಕ್ತಿ, ನಿನ್ನ ಸಾನ್ನಿಧ್ಯ, ನಿನ್ನ ಪ್ರೀತಿಗೆ, ನಿನ್ನ ಕರುಣೆಯಿಂದ ನಡೆಸು ಸ್ವಾಮಿ. ನೀನು ಮಾಡುವಂಥ ಅದ್ಭುತಕ್ಕಾಗಿ ಸ್ತೋತ್ರ, ನೀನು ಮಾಡೋ ಸೂಚಕ ಕಾರ್ಯಕ್ಕಾಗಿ ಸ್ತೋತ್ರಪ್ಪ. ಯೇಸುವೆ, ನಿನ್ನ ಅಭಿಷೇಕದ ಅಗ್ನಿ ನಮ್ಮೆಲ್ಲರ ಮೇಲೆ ಇಳಿದು ಬರು ಸ್ವಾಮಿ. ಇವತ್ತಿನ ವಚನದ ಭಾಗದ ಗೂಢಾರ್ಥವನ್ನು ತಿಳಿಸು. ನನ್ನ ನಾಲಿಗೆಯ ಮೂಲಕ ನೀನೇ ಮಾತಾಡಿಸು ಸ್ವಾಮಿ. ಯಾವ ಮಾತನ್ನು ಆಡಬೇಕು, ಯಾವ ಮಾತನ್ನು ಆಡಬಾರ್ದು ಅದನ್ನು ನೀನೇ ನಿಯಂತ್ರಣದಲ್ಲಿಟ್ಟು ಇವತ್ತಿನ ವಚನದ ಭಾಗವನ್ನು ನಡೆಸಿಕೊಡು. ಈ ವಚನವನ್ನು ಕೇಳಿದ ಪ್ರತಿಯೊಬ್ಬರಿಗೆ ಅದ್ಭುತಗಳಾಗಲಿ, ಸೂಚಕ ಕಾರ್ಯಗಳಾಗಲಿ, ಅವರ ಮನೆಯಲ್ಲಿ ಯಾವ ತಡೆಯಾಗಿದ್ದ ಸಂಗತಿಗಳು ಬಿಟ್ಟೋಗಲಿ ಸ್ವಾಮಿ. ನಿನ್ನ ಆಶೀರ್ವಾದದ ಮೇಲೆ ಆಶೀರ್ವಾದ ತುಂಬಲ್ಪಡಲಿ. ಪ್ರಭು ರಕ್ಷಕನು ಒಡೆಯನು ಯೇಸು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಅಂತಂದೆ, ಆಮೇನ್. ಇವತ್ತು ಪ್ರಿಯರೇ, ನನಗೆ ನಿನ್ನೆವರೆಗೂ ಕೂಡ ವಚನ ರೆಡಿ ಮಾಡೋಕ್ಕಾಗಲಿಲ್ಲ. ಯಾಕೆಂದರೆ ಡ್ಯೂಟಿ ಮಾಡ್ತಾ ನಾನು ಸೇವೆ ಮಾಡ್ತಾ ಇರೋದು. ಡ್ಯೂಟಿ ಮಾಡಲಿಲ್ಲ ಅಂದ್ರೂ ಮನೆಗೆ ಖರ್ಚಿಗೆ ಕಷ್ಟ ಆಗ್ತದೆ. ಯಾರು ಮಾತಾಡ್ತಿದ್ದಾರೆ? ರೂಮ್ ಒಳಗಡೆ ಯಾರು ಮಾತಾಡಬೇಡಿ, ಆಯಿತಾ? ಪ್ರೈಸ್ ಲಾರ್ಡ್. ನನಗೆ ಕೆಲಸ ಮಾಡೋದಿದ್ರು ಜೀವಮಾನ ಆಗೋದಿಲ್ಲ. ಕೆಲಸ ಮಾಡಲೇಬೇಕಾದಂಥ ಪರಿಸ್ಥಿತಿ. ಯಾಕೆಂದರೆ ಮನೆಯೂ ನಡೆಸಬೇಕು. ಈ ಕೆಲಸ ಮತ್ತು ಸೇವೆಯ ಒತ್ತಡದಿಂದಾಗಿ ವಾಕ್ಯನ ರೆಡಿ ಮಾಡೋಕ್ಕಾಗಲಿಲ್ಲ. ನಿನ್ನೆ ರಾತ್ರಿ ದೇವ್ರನ್ನ ಕೇಳಿದೆ, ದೇವರೇ ನಾಳೆ ಪ್ರಾರ್ಥನೆ ವಚನದ ಭಾಗ ಕೊಡಬೇಕು, ಏನನ್ನು ಕೊಡಬೇಕಂತ ಕೇಳಿದಾಗ ಅವ್ರು ಒಂದೇ ಒಂದು ಮಾತು ತಿಳಿಸಿರೋದ, ನೀ ನನ್ನ ಬಗ್ಗೆನೇ ಹೇಳು ಅಂತೇಳಿ. ಇಷ್ಟರೊಳಗೆ ಪ್ರೀತಿ ಬಗ್ಗೆ, ಕರುಣೆ ಬಗ್ಗೆ, ಅದರ ಬಗ್ಗೆ ಎಲ್ಲ ಕೊಟ್ಟೆ. ಈಗ ಇವ್ರು ನನ್ನ ಮರ್ತು ಬಿಟ್ಟಿದ್ದಾರೆ. ಬರೀ ಪ್ರೀತಿ ಬಗ್ಗೆ, ಕರುಣೆ ಬಗ್ಗೆ, ಕ್ಷಮೆ ಬೆಳೆ ಕೊಟ್ಟು ಅದನ್ನೆಲ್ಲ ಇಟ್ಕೊಂಡಿದ್ದಾರೆ ಅವರು. ಅದು ನನ್ನೇ ಮರ್ತು ಬಿಟ್ಟಿದ್ದಾರೆ. ಅದಕ್ಕೆ ನನ್ನ ಬಗ್ಗೆನೇ ಕೊಡು ಅಂತ ಜ್ಞಾಪಿಸಿದ್ರು. ಅದಕ್ಕೆ ನಾನು ಇವತ್ತು ತಂದೆಯಾದ ದೇವರ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾರ ಬಗ್ಗೆ? ತಂದೆಯಾದ ದೇವರ ಬಗ್ಗೆ. ತಂದೆಯಾದ ದೇವರು ಒಬ್ಬರೇ, ಏಕದೇವರು. ದೇವರು ಇರುವಂಥದ್ದೇ ಒಂದೇ ಒಂದು, ಅದು ತಂದೆಯಾದ ದೇವರು ಮಾತ್ರ. ತಂದೆಯಾದ ದೇವರಿಗೆ ಕೆಲವೊಂದು ಜನ ಪರಮಾತ್ಮ ಅಂತ ಕರೀತಾರೆ, ಕೆಲವೊಂದು ಜನಾಂಗಗಳಲ್ಲಿ ಪರಮಾತ್ಮ ಅಂತ ಕರೀತಾರೆ, ಕೆಲವೊಂದು ಜನಾಂಗಗಳು ಭಗವಂತ ಅಂತ ಕೂಡ ಕರೀತಾರೆ, ಕೆಲವೊಂದು ಜನಗಳು ಆತ್ಮನು ಅಂತ ಕರೀತಾರೆ. ಒಟ್ಟಾರೆ ಆತ್ಮದಲ್ಲಿ ಇರತಕ್ಕಂತಹ ಏಕೈಕ ದೇವರು ಅಂತಂದರೆ ಅದು ಪರಮಾತ್ಮ ಅಂತಾಗಿರ್ಬೋದು ಅಥವಾ ಭಗವಂತ ಅಂತಾಗಿರ್ಬೋದು. ಇಡೀ ಜಗತ್ತನ್ನು ಸೃಷ್ಟಿ ಮಾಡಿದವನು ಭಗವಂತ ಅಂತೇಳಿ. ಹಾಗೆಯೇ ನಾವು ಕ್ರೈಸ್ತರು ಯೆಹೋವ ಅಂತ ಕರಿತೀವಿ. ಅಲ್ಲಲ್ವಾ? ನಾವು ಕ್ರೈಸ್ತರು ಏನಂತ ಕರಿತೀವಿ? ತಂದೆ ದೇವರು ಏನಂತ ಕರಿತೀವಿ? ಯೆಹೋವ ಅಂತೇಳಿ. ಆದರೆ ಅದೇ ದೇವರನ್ನು ಇರುವಾತನು, ಸದಮಲ ಸ್ವಾಮಿ ಇದೆಲ್ಲ ಕರೀತಾರೆ. ಆದರೆ ಅದು ಈಗ ಸದ್ಯಕ್ಕೆ ಬೇಡ. ದೇವರು ತನ್ನ ಜನರಿಗೆ ಹೇಳಿರ್ತಕ್ಕಂಥ ಮಾತು, ನನ್ನ ಹೆಸರು ಏನಂತ ಕೇಳಿದ್ರೆ ನೀನು ಯೆಹೋವ ಹೇಳತಕ್ಕಂಥ ಹೆಸರಿನಲ್ಲಿ ಆರಾಧನೆ ಮಾಡಿದ್ರು, ಯೆಹೋವ ಹೆಸರಿನಲ್ಲಿ ಯಜ್ಞವೇದಿನ ಕಟ್ಟಿದ್ರು ಅಂತೆಲ್ಲ ಬರ್ತಿದೆ. ಹಾಗಾದರೆ ಯೆಹೋವ ಹೇಳತಕ್ಕಂತಹ ಒಂದು ಪದ ಗ್ರೀಕ್ ಭಾಷೆಯಿಂದ ಬಂದಿರತಕ್ಕಂಥದ್ದು. ಹಾಗೆಯೇ ಆ ಒಂದು ಇಬ್ರಿಯ ಹಿನ್ನೆಲೆಯಿಂದ ಬಂದು, ಗ್ರೀಕ್ ಭಾಷೆಯಿಂದ ಬಂದು ಈಗ ಇಲ್ಲಿಗೆ ತರ್ಜುಮೆಯಾಗಿ ಬಂದಿದೆ. ಇಬ್ರಿಯ ಭಾಷೆ ಪ್ರಕಾರ ಯಾವೇ ಅಂತ ಹೇಳ್ತಾರೆ. ಏನು ಅಂತ? ಯಾವೇ ಅಂತ ಹೇಳ್ತಾರೆ. ಆದರೆ ಅದು ನಮಗೆ ಬೇಡ. ಇಲ್ಲಿರೋ ಹಳ್ಳಿ ಜನಗಳ ಅರ್ಥನೂ ಆಗೋದಿಲ್ಲ. ಸದ್ಯಕ್ಕೆ ನಮ್ಮ ತಂದೆಯ ದೇವರ ಹೆಸರೇನು? ಯೆಹೋವ. ಅಲ್ಲಲಿಯ ಯೆಹೋವ ಚೆನ್ನಾಗಿ ಅರ್ಥ ಮಾಡ್ತಾರೆ. ಅಲ್ಲಲಿಯ ಈ ತಂದೆಯಾದ ದೇವರು ಲೋಕವನ್ನು ನಿರ್ಮಾಣ ಮಾಡಿದ್ರು. ಚಿಕ್ಕದಾಗಿ ಹೇಳ್ತೀನಿ, ಲೋಕವನ್ನು ನಿರ್ಮಾಣ ಮಾಡಿ ಲೋಕದಲ್ಲಿ ಪಾಪಗಳು ಜಾಸ್ತಿಯಾಗಿ ದೇವರಿಂದ ಬಿಟ್ಟು ಹೋಗುವಂಥ ಪರಿಸ್ಥಿತಿ ಬಂದಾಗ ಅದೇ ದೇವರು ಬಾಯಿಯ ಮಾತಿಗೆ ಜೀವವನ್ನು ಕೊಟ್ಟು ಯೇಸುವಾಗಿ ಮಾಡಿ ಕಳಿಸಿ 2 ಭಾಗ ಆದರು. ಅಲ್ಲಲಿಯ 2 ಭಾಗ ದೇವರೊಬ್ಬರೇ, ಆದರೆ 2 ಭಾಗ ಆದರು. ಅಲ್ಲಿಂದ ಅದೇ ಯೇಸು ಕ್ರಿಸ್ತ ಭೂಮಿಯಲ್ಲಿ ಬಂದು ಜನಗಳಿಗೆ ಪರಲೋಕದ ತಂದೆನ ಯಾವ ಥರ ಆರಾಧನೆ ಮಾಡಬೇಕು ಅಂತ ತಿಳಿಸ್ಕೊಟ್ರು. ಯಾರನ್ನ ಕೇಳಿಸ್ಕೊಳ್ಳಿ. ಪರಲೋಕದ ತಂದೆನ ಯಾವ ರೀತಿ ಆರಾಧನೆ ಮಾಡಬೇಕು, ದೇವರು ಮತ್ತು ಮನುಷ್ಯರ ಮಧ್ಯದಲ್ಲಿ ಯಾವ ಥರ ಜೀವಿಸಬೇಕು ಅಂತ ತೋರಿಸ್ಕೊಡ್ಬೇಕಾದ್ರೆ ದೇವರೇ ಮನುಷ್ಯರಾಗಿ ಬಂದಾಗ ಅಲ್ಲಿ 2 ಭಾಗ ಆಯಿತು.
ದೇವರು ಅಲ್ಲಿದ್ದಾರೆ, ಆ ದೇವರೇ ಮನುಷ್ಯನಾಗಿ ಬಂದಿದ್ದಾರೆ. ಯಾಕಂದರೆ ದೇವರು ಸರ್ವ ವಲ್ಲಭ ಪ್ರಿಯರೇ. ಅವ್ರಿಗೆ ಯಾವ ಥರ ಬೇಕಾದ್ರೂ ಆಗ್ಬೋದು, ಇರುವೇನೂ ಆಗ್ಬೋದು, ಆನೇನೂ ಆಗ್ಬೋದು, ಗೆಂಡಮೃಗನಾಗ್ಬೋದು, ಮನುಷ್ಯನೂ ಕೂಡ ಆಗ್ಬೋದು. ದೇವರ ಕೈಯಲ್ಲಿ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಕೈಯಲ್ಲಿ ಅಸಾಧ್ಯವಾದ ಯಾವುದಿಲ್ಲ. ಹಾಗೆಯೇ ಮನುಷ್ಯನ ರೂಪವನ್ನು ತಗೊಂಡವ್ರು ಬಂದು ನಮ್ಮ ಪಾಪವನ್ನು ಹೊತ್ತುಕೊಂಡು ನಮಗೋಸ್ಕರ ಸತ್ತು 3 ದಿವಸ ಎದ್ದು ಬಂದರು ಪ್ರಿಯರೇ. ಯಾಕಂದರೆ ಎದ್ದು ಬಂದಾಗ ಅವರು ದೇವರಾಗಿ ಬಂದರು. ಭೂಮಿಗೆ ಮನಸ್ಸಿನಾಗಿ ಬಂದವರು ಸತ್ತು ಎದ್ದು ಬಂದಾಗ ದೇವರಾದರು. ಆಗ ಈ ದೇವರಿಗೆ ಒಂದಾದ್ರೆ ಈಗ ಪುನಃ ಡ್ಯೂಟಿ ಮುಗಿದ ಮೇಲೆ ಅವ್ರ ಡ್ಯೂಟಿ ಯಾವುದು? ಮನುಷ್ಯನಾಗಿ ಬಂದು ಜನಗಳಿಗೆ ತಿಳಿಸಿದ ಮೇಲೆ ಪುನಃ ಎದ್ದು ಬಂದು ಒಂದಾದರು. ನಂತರ ಏನು ಮಾಡಿದ್ರು? ಪರಲೋಕದಲ್ಲಿ ಬಂದು ಅಪ್ಪನ ಬಲಭಾಗದಲ್ಲಿ ಆ ಯೇಸು ಸ್ವಾಮಿ ಕೂತ್ಕೊಂಡ್ರು. ಆಗ ತಂದೆ ಮತ್ತು ಮಗನ ಆತ್ಮ ಒಂದೇನೆ. ಆ ಆತ್ಮನನ್ನು ಭೂಮಿ ಕಳಿಸ್ಕೊಟ್ರು. ಈಗ ಇಲ್ಲಿ ಯೇಸು ಸ್ವಾಮಿ ಇಲ್ಲ, ಈಗ ಇಲ್ಲಿ ತಂದೆ ದೇವರಿಲ್ಲ, ಅವರ ಪ್ರಸನ್ನತೆ ಇದೆ ಅಷ್ಟೇ. ಆದರೆ ಇಲ್ಲಿ ಇರೋದು ತಂದೆ ಮತ್ತು ಯೇಸು ಸ್ವಾಮಿಯ ಆತ್ಮ. ಯಾವುದಿರೋದಿಲ್ಲ? ತಂದೆ ಮತ್ತು ಮಗನ ಆತ್ಮ ಒಂದೇನೆ. ಯಾವಾಗ ತಂದೆ ಮತ್ತು ಮಗನ ಆತ್ಮ ಅಂದರೆ ಒಂದೇ ಆತ್ಮ, ಇದ್ರ ಜೊತೆಗೆ ನಮ್ಮ ಆತ್ಮ ಸೇರಿದಾಗಲೇ ನಾವು ದೇವರ ಮಕ್ಕಳು ಅಂತ ಅನ್ಸ್ಕೊಳ್ತೀವಿ. ಅರ್ಥ ಆಯ್ತಾ? ಅರ್ಥ ಆಯ್ತಾ? ತಂದೆಯ ಆತ್ಮದೊಂದಿಗೆ ನಮ್ಮ ಆತ್ಮ ಪ್ರಾರ್ಥನೆ ಸೇರಿದಾಗಲೇ ನಾವು ದೇವರ ಮಕ್ಕಳು. ಸೇರಲಿಲ್ಲ, ಇನ್ನು ಪಾಪದಲ್ಲಿ ಇದ್ದೀರಾ, ನೀವು ದೇವರ ಮಕ್ಕಳು ಅಂತ. ನಿಮ್ಮ ಆತ್ಮ ಯಾರ ಜೊತೆ ಸೇರ್ತಾ ಇದೆ? ದೇವರಾತ್ಮ. ಪಾಪ ಮಾಡಿದಾಗ ದುರಾತ್ಮನ ಜೊತೆ ಸೇರ್ಕೊಳ್ತದೆ. ದೇವರಾತ್ಮನೇ ಬೇರೆ, ದುರಾತ್ಮನೇ ಬೇರೆ. ದುರಾತ್ಮನ ಜೊತೆಗೆ ಸೇರಿಸಿಕೊಳ್ಳುವಂಥವ್ರು ಸೇರಿಸ್ಕೋಬೋದು, ದೇವರ ಆತ್ಮನ ಜೊತೆ ಸೇರಿಸ್ಕೋಬೋದು. ನೀವು ಸತ್ಯ ಪ್ರಕಾರ ನಡೆದು ದೇವರ ರಾಜ್ಯ ಪ್ರಕಾರ ನಡೆದ್ರೆ ನೀವು 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 ದೇವರ ಜೊತೆ ಸೇರ್ತೀರಾ. ನೀವು ಇನ್ನು ಪಾಪದಲ್ಲೇ ಇರೋದಾದರೆ ದುರಾತ್ಮನ ಜೊತೆ ಸೇರ್ತೀರಾ. ಹಲ್ಲೆಲೂಯಾ. ಹಾಗಾದರೆ ತಂದೆಯಾದ ದೇವರು 3 ಭಾಗದಲ್ಲಿ ಬೈಬಲ್ ಪುಸ್ತಕದಲ್ಲಿ ಕಾಣಿಸಿಕೊಂಡ್ರು ಕೂಡ ಅವರು ಒಂದೇ ದೇವರು. ತಂದೆ, ಮಗ, ಪವಿತ್ರಾತ್ಮ. ಹೇಳಿ ಚೆನ್ನಾಗಿ, ತಂದೆ, ಮಗ, ಪವಿತ್ರಾತ್ಮ. ಆದರೂ ಇವರು 3 ಒಂದೇ. ಆದರೆ 3 ಭಾಗವಾಗಿ ಬಂದಿದ್ದಾರೆ. ಈಗ ನಾನು ನಿಮಗೊಂದು ಪ್ರಶ್ನೆ ಕೇಳ್ತೀನಿ, ಇದಕ್ಕೆ ಉತ್ತರ ಕೊಡಿ. ನನ್ನ ಹೆಂಡತಿಗೆ ನಾನು ಯಾರು? ಡೌಟ್ ಇಲ್ಲಲ್ಲ? ಆಯಿತು. ನನ್ನ ಮಕ್ಕಳಿಗೆ ನಾನು ಯಾರು? ತಂದೆ. ನಿಜ ಅಲ್ಲ? ನಿಜ ತಾನೆ? ಆಯಿತು. ನಿಮಗೆ ನಾನು ಯಾರು? ಅಂಕಲ್, ಫಾದರ್. ಏನೇನು ಹೇಳ್ತೀರಿ ಹೇಳಿ? ಸಭಾಪಾಲಕ, ಫಾದರು, ಮಾಸ್ಟ್ರು, ಅದರಲ್ಲಿ ಅಂಕಲು, ಎಲ್ಲ ನಾನಾಗಿದ್ದೀನಿ ತಾನೆ. ಈಗ ನಿಮ್ಮ ಬಾಯಿಂದಲೇ ಬೀಳ್ತು, ನನ್ನ ಹೆಂಡತಿಗೆ ನಾನು ಗಂಡ, ನನ್ನ ಮಕ್ಕಳಿಗೆ ನಾನು ಅಪ್ಪ, ನಿಮಗೆ ನಾನೊಬ್ಬ ಸಭಾಪಾಲಕ. ಈಗ ನಾನು 3 ಭಾಗವಾಗಿ ಕಾಣಿಸ್ಕೊಂಡಿದ್ದೀನಿ. ವ್ಯಕ್ತಿ ಎಷ್ಟು? ಅಂಗೇನೆ ತಂದೆ ದೇವರು 3 ಭಾಗವಾಗಿ ಬಂದಿದ್ದೀರ ಹೊರತು ವ್ಯಕ್ತಿ ನಾನು ಒಬ್ಬನೇ ಆದಾಗೆ ದೇವರು ಒಬ್ಬನೇ ಪ್ರಿಯರೇ. ಅರ್ಥ ಆಯ್ತಾ? ಇನ್ನೊಂದ್ಸಲ ವಿವರಿಸ್ಬೇಕಾ? ಅರ್ಥ ಆಯ್ತಾನೆ? ನನ್ನ ಹೆಂಡತಿಗೆ ನಾನು ಗಂಡ, ಮಕ್ಕಳಿಗೆ ಅಪ್ಪ, ನಿಮಗೆ ಒಬ್ಬ ಸಭಾಪಾಲಕ ಆದ ಮೇಲೆ ನಾನು 3 ಭಾಗವಾಗಿ ಬದಲಾಗಿದ್ದೇನೆ ಹೊರತು ನಾನೇ. ಸರಿನಾ? ಹಾಗೇನೆ ತಂದೆಯಾಗಿಯೂ ಮಗನಾಗಿಯೂ ಪವಿತ್ರಾತ್ಮನಾಗಿಯೂ ನನ್ನ ದೇವರು ಇವತ್ತು ಕಾರ್ಯನಿರ್ವಹಿಸ್ತಿದ್ದಾರೆ. ಹಾಗಾದರೆ ದೇವರು ಒಬ್ಬನೇ. ನಾವು ಕ್ರೈಸ್ತರು ಏನು ಹೇಳ್ತೀವಿ? ಯೆಹೋವ ಅಂತ ಹೇಳ್ತೀವಿ, ಯಾವೇ ಅಂತ ಹೇಳ್ತೀವಿ. ಆದರೆ ಬೇರೆ ಜನಾಂಗದಲ್ಲಿ ಪರಮಾತ್ಮ ಅಂತ ಕರೀತಾರೆ. ಯಾರು ಆತ್ಮಸ್ವರೂಪನಾಗಿ ದೇವರನ್ನು ಆರಾಧನೆ ಮಾಡ್ತಾರೋ ಹೌದು ನಿಜವಾದಂಥ ದೇವರು. ಅರ್ಥ ಮಾಡ್ಕೊಳ್ಳಿ. ವಿಗ್ರಹಗಳಲ್ಲಿ ದೇವರಿಲ್ಲ, ಕಲ್ಲಲ್ಲಿ ಮಣ್ಣಲ್ಲಿ ದೇವರಿಲ್ಲ, ಮರದಲ್ಲಿ ದೇವರಿಲ್ಲ. ಇವತ್ತು ಯೇಸು ಸ್ವಾಮಿಯ ವಿಗ್ರಹ ಮಾಡ್ಕೊಳ್ತಾರೆ, ಯೇಸು ಸ್ವಾಮಿಯಿಂದ ಮರದ ಶಿಲ್ಪೆ ಮಾಡ್ಕೊಳ್ತಾರೆ. ಬೇರೆ ಜನಾಂಗದ ಬಗ್ಗೆ ನಾನು ಮಾತು ಬೇಡ, ನಮ್ಮಲ್ಲೇ ಬಂದರೆ ವಿಗ್ರಹಗಳನ್ನು ಮಾಡ್ಕೊಳ್ತಾರೆ. ತಂದೆ ದೇವ್ರದ್ದು ವಿಗ್ರಹ ಇದೆ, ಮರಿಯಮ್ಮನ ವಿಗ್ರಹ ಇದೆ. ಇದು ಸುಳ್ಳು, ಇದು ತಪ್ಪು. ವಿಗ್ರಹದಲ್ಲಿ ದೇವರಿಲ್ಲ, ದೇವರು ಇರೋದೇ ಆತ್ಮದಲ್ಲಿ. ಹಲ್ಲೆಲೂಯಾ. ಹಾಗಾದರೆ ನನ್ನ ದೇವರು ಆತ್ಮ ಸ್ವರೂಪಿ ಆಗಿದ್ದಾನೆ. ಹಲ್ಲೆಲೂಯಾ. ನನ್ನ ದೇವರು ಯಾರಾಗಿದ್ದಾರೆ? ಆಮೇನ್. ಹಾಗಾದರೆ ಒಂದನೇದಾಗಿ ನಮ್ಮ ದೇವರು ಯಾರಾಗಿದ್ದಾರೆ? ಆತ್ಮ ಸ್ವರೂಪನು. ಯಾರಾಗಿದ್ದಾರೆ? ಸರಿನಾ? ಆತ್ಮ ಸ್ವರೂಪನಾಗಿದ್ದಾರೆ. ಹಾಗಾದರೆ ನಾವು ಯೋಹಾನ 4ನೇ ಅಧ್ಯಾಯ 23ರಿಂದ ಓದಿ. ಯಾರು ಚೇರ್ ಸೌಂಡ್ ಮಾಡ್ತಿರೋದು? ಬರ್ತೀನಿ ಈಗ.
4:23. ಅದರಲ್ಲಿ ಸತ್ಯ ಭಾವದಿಂದ ದೇವರಾಧನೆಗೆ ಮಾಡುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ತಂದೆಯನ್ನು ಆರಾಧಿಸುವ ಕಾಲ ಬರುತ್ತದೆ. ಅದು ಈಗಲೇ ಬಂದಿದೆ. ತಂದೆಯು ತನ್ನನ್ನು ಆರಾಧಿಸುವವರು ಇಂಥವರೇ ಆಗಿರಬೇಕೆಂದು ಅಪೇಕ್ಷಿಸುತ್ತಾನಲ್ಲವೇ? 24 ಓದಿ. ದೇವರ ಆತ್ಮ ಸ್ವರೂಪನು ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು ಅಂದನು. ಇಲ್ಲಿ ನೋಡಿ, ಇಷ್ಟರವರೆಗೆ ನೀವು ಕಲ್ಲು ಮರ ಮಣ್ಣುಗಳಿಗೆ ಪೂಜೆ ಮಾಡ್ತಿದ್ದೀರಿ. ಈಗ ಈ ವಚನದಲ್ಲಿ ಹೇಳ್ತಾರೆ, ಅದಿರಲಿ ಸತ್ಯಭಾವದಿಂದ ದೇವರಾಧನೆ ಮಾಡೋರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ತಂದೆಯನ್ನು ಆರಾಧಿಸುವ ಕಾಲ ಬರ್ತದೆ. ಹಾಗಾದ್ರೆ ತಂದೆಯಾದ ದೇವರನ್ನ ಆತ್ಮೀಯ ರೀತಿಯಲ್ಲಿ ಆರಾಧನೆ ಮಾಡಬೇಕು. ಹಲ್ಲೆಲೂಯಾ. ಅದು ಈಗಲೇ ಬಂದಿದೆ. ಈಗ ಸುಮಾರು ಚರ್ಚ್ಗಳು ಬರೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಯೇಸು ಸ್ವಾಮಿ ವಿಗ್ರಹ ಎಲ್ಲ ಇಟ್ಟುಕೊಳ್ಳದೇ ಇರತಕ್ಕಂಥ ಎಷ್ಟು ಚರ್ಚ್ಗಳು ಬರ್ತಾ ಇದೆ. ಬೈಬಲ್ ವಾಕ್ಯದಲ್ಲಿ ತೋರಿಸಿದೆ ವಿಗ್ರಹಗಳು ತಪ್ಪು. ಆತ್ಮದ ರೀತಿ ಆದರೂ ಅದಕ್ಕೆ ನಮ್ಮ ಚರ್ಚಲ್ಲಿ ಒಂದಾದರೂ ಫೋಟೋ ಇದೆಯಾ ಯೇಸು ಸ್ವಾಮಿದು? ಅವರ ಅಪ್ಪಂದು ಇದೆಯಾ? ಅವರ ಯಾವುದಾದ್ರೂ ಅವರ ದೇವತೆ ತಂದ್ರೆ ಅವ್ರದ್ದು ಚಿತ್ರ ಇದೆಯಾ? ಯಾಕೆ ಇಲ್ಲ ಅಂದರೆ ವಿಗ್ರಹಗಳಲ್ಲಿ ದೇವರಿಲ್ಲ, ಪೇಪರಲ್ಲಿ ದೇವರಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದರೆ ಇಲ್ಲಿ ದೇವರು ಅಂಥವರನ್ನು ಅಪೇಕ್ಷೆ ಮಾಡ್ತಾರಂತೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದ್ದಾರೆ. ಈಗಲೇ ಬಂದಿದೆ, ತನ್ನನ್ನು ಆರಾಧಿಸೋರು ಇಂಥವರಾಗಿಸಬೇಕೆಂದು ಅಪೇಕ್ಷಿಸ್ತಾನೆ. ದೇವರು ಏನು ಅಪೇಕ್ಷೆ ಪಡ್ತಾನೆ ಗೊತ್ತಾ? ನನ್ನನ್ನು ವಿಗ್ರಹದ ರೂಪದಲ್ಲಿ ಆರಾಧನೆ ಮಾಡಬೇಕು ಅಪೇಕ್ಷೆ ಪಡ್ತಾ ಇಲ್ಲ, ಆತ್ಮದ ರೀತಿಯಲ್ಲಿ ಆರಾಧನೆ ಮಾಡಬೇಕು ಅಪೇಕ್ಷೆ ಪಡ್ತಿದ್ದಾರೆ. 24ನೇ ವಾಕ್ಯದಲ್ಲಿ ಮಗಳು ಓದಿಲ್ಲ. ಈಗ ದೇವರು ಉಚ್ಚಾರಗಳೇ ನಾನು ಹೇಳ್ತಾ ಇದ್ದೀನ, ಬೈಬಲ್ ಹೇಳ್ತೇನೆ. ದೇವರ ಆತ್ಮಸ್ವರೂಪನು ಆತ್ಮೀಯ ರೀತಿಯಲ್ಲಿ ಪುನಃ ನೋಡಿ ಒತ್ತಿ ಹೇಳ್ತಾರೆ. ದೇವರ ಆತ್ಮಸ್ವರೂಪನನ್ನು ಆದರೆ ಆತನನ್ನು ಆರಾಧಿಸುವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು. ಹಾಗಾದರೆ ಒಂದನೇದಾಗಿ ನಮ್ಮ ದೇವರು ಆ ಆತ್ಮಸ್ವರೂಪನಾಗಿದ್ದಾರೆ. ಅರ್ಥ ಆಯ್ತಾ? ಎರಡನೇ ಭಾಗ ಬರೋಣ. ಎರಡನೇ ಭಾಗ ಈಗ ಕೇಳ್ತೀನಿ ಪ್ರಶ್ನೆ. ಮತ್ತೆ ನಮ್ಮ ದೇವರು ಸೃಷ್ಟಿಕರ್ತನು. ಕೇಳಿಸ್ತಾ ಇಲ್ಲ? ಆತ್ಮಸ್ವರೂಪನಾಯಿತು. ಎರಡನೇನು ನಮ್ಮ ದೇವರು ಸೃಷ್ಟಿಕರ್ತನು. ಇಡೀ ಸಮಸ್ತವನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು ದೇವರು ಮಾತ್ರ. ಹಾಗಾಗಿ ಅದು ನಮ್ಮ ದೇವರು ಅಂತ ನಾವು ಎದೆ ತಟ್ಟಿ ಹೇಳ್ತೀವಿ. ನಾನು ಎಷ್ಟೋ ಪುಸ್ತಕಗಳನ್ನು ಓದಿದ್ದೀನಿ, ಎಷ್ಟೋ ಗ್ರಂಥಗಳನ್ನು ಓದಿದ್ದೀನಿ. ಆದರೆ ಆ ಒಂದು ಭೂಮಿಯ ಸೃಷ್ಟಿಯ ಬಗ್ಗೆ ಆಗಲಿ, ಜಲಚರಗಳ ಸೃಷ್ಟಿಯ ಬಗ್ಗೆ ಆಗಲಿ ಎಲ್ಲೂ ಕೂಡ ನಾ ಕಂಡಿಲ್ಲ. ಆದರೆ ಬೈಬಲ್ ಪುಸ್ತಕ ನಾನು ಓದಿದಾಗ ನಿಜವಾಗಿ ಭೂಮಿಯ ಸೃಷ್ಟಿಯ ಬಗ್ಗೆ, ಎಲ್ಲ ಸಮಸ್ತ ಸೃಷ್ಟಿಯ ಬಗ್ಗೆ ತೋರಿಸಿರ್ತಕ್ಕಂಥ ಏಕೈಕ ಪುಸ್ತಕ ನಮ್ಮ ಬೈಬಲ್ ಆಗಿದೆ. ಇದು ಸತ್ಯ. ನಾನು ಸುಮಾರು ಪುಸ್ತಕ ಓದಿದ್ದೀನಿ, ಎಲ್ಲೂ ಕೂಡ ಸೃಷ್ಟಿ ಬಗ್ಗೆ ಬರೆದಿಲ್ಲ. ಆದರೆ ಈ ಬೈಬಲ್ ಪುಸ್ತಕದಲ್ಲಿ ಸೃಷ್ಟಿ ಬಗ್ಗೆ ಬರೆದಿದೆ. ಬೇರೆ ನಮ್ಮ ದೇವರು ಯಾರಾಗಾದ್ರೆ ಸೃಷ್ಟಿಕರ್ತನು. ಯಾರು ಯಾರು? ಆದಿಕಾಂಡ 1:1 ತೆಗೆದು ಓದಿ ಓದಿ. ಆದಿಕಾಂಡ 1:1. ಆದಿಯಲ್ಲಿ ದೇವರು ಆಕಾಶವನ್ನು, ಅಲ್ಲಿವರೆಗೆ ಏನೂ ಇರಲಿಲ್ಲ ಪ್ರಿಯರೇ. ನನ್ನ ಅಭಿಪ್ರಾಯ ಪ್ರಕಾರ ಹೇಳೋದಾದ್ರೆ ಮನಸ್ಸೂ ಇರಲಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಆದಿಕಾಂಡ 1ನೇ ಅಧ್ಯಾಯ ಮತ್ತು 2ನೇ ಅಧ್ಯಾಯದ 4ನೇ ವಾಕ್ಯದಲ್ಲಿ ದಯವಿಟ್ಟು ಓದಿ. ಹಲೋ, ಆದಿಕಾಂಡ 1ನೇ ಅಧ್ಯಾಯದಿಂದ ಫಸ್ಟ್ ಪುಸ್ತಕ 1ನೇ ಅಧ್ಯಾಯ 2ನೇ ಅಧ್ಯಾಯದ 4ನೇ ವಾಕ್ಯದರ ಓದಿ. ನಮ್ಮ ದೇವರು ಏನೆಲ್ಲ ಸೃಷ್ಟಿ ಮಾಡೋದು ಗೊತ್ತಾಗ್ತದೆ. ಸೂರ್ಯ, ಚಂದ್ರ, ನಕ್ಷತ್ರ, ಭೂಮಿ, ಕಳೆ, ಗಿಡ, ಕಳೆಗಳು ಪಾಪ ಮಾಡಿದ್ಮೇಲೆ ಬಂದಿರೋದು ಆಯಿತಾ. ಫಲಗಳು, ಪ್ರಾಣಿ, ಪಕ್ಷಿಗಳು, ನದಿಗಳು ಎಲ್ಲವನ್ನ ಅವರು ಬರೀ 6 ದಿವಸ ಮಾತ್ರ ಸೃಷ್ಟಿ ಮಾಡಿ 7 ದಿವಸ ಅವರು ರೆಸ್ಟ್ ತಗೊಂಡ್ರು. 7 ದಿವಸ ರೆಸ್ಟ್ ತಗೊಂಡ್ರು. ಅದಕ್ಕೆ ನೀವು ಕೂಡ ಭಾನುವಾರ ದಿವಸ ರೆಸ್ಟ್ ತಗೋಬೇಕು. ಭಾನುವಾರ ದಿವಸ ನೀವು ಕೂಡ ಏನು ಮಾಡಬೇಕು? ಇಲ್ಲ, ದೇವ್ರ ರೆಸ್ಟ್ ತಗೊಂಡ್ಮೇಲೆ ನೀವು ರೆಸ್ಟ್ ತಗೋಬೇಕು, ಬರಬೇಕು. ಯಾಕೆಂದರೆ ಅವರನ್ನು ಆರಾಧನೆ ಮಾಡ್ಲಿಕ್ಕೆ ಬರಬೇಕು. ಯಾಕೆಂದರೆ ಇಂಥ ಒಂದು ಸೃಷ್ಟಿನ ನೋಡಿ ಪ್ರಿಯರೇ, ನೀವು ನೆನಪು ಮಾಡ್ಕೊಳ್ಳಿ. ಮಳೆ ಬರೋದು, ಆಕಾಶದಲ್ಲಿ ನೀರಿದೆ, ನೀರಲ್ಲಿ ಮುಳುಗೋದ್ರೆ ಸತ್ತೋಗ್ಬಿಡ್ತೀವಿ. ನಮ್ಮ ತಲೆ ಮೇಲೂ ನೀರಿದೆ, ಕೆಳಗಡೆ ನೀರಿದೆ ಪ್ರಿಯರೇ, ಮಧ್ಯದಲ್ಲಿ ನಾವಿದ್ದೀವಿ. ದೇವರು ಅದನ್ನು ಹೆಂಗೆ ಲಾಕ್ ಮಾಡಿರ್ಬೋದು ಲೆಕ್ಕ ಹಾಕಿ. ಯೋಚನೆ ಮಾಡಿ ಪ್ರಿಯರೇ, ಯೋಚನೆ ಮಾಡಿ ನಿಮಿಷ. ಗಾಳಿ
5 ನಿಮಿಷ ಗಾಳಿ ಇಲ್ಲಾಂದ್ರೆ ಸತ್ತೋಗ್ಬಿಡ್ತೀವಿ ನಾವು. ಇವತ್ತು ಏನಾದರೂ ನೀವು ಫ್ಯಾನ್ ಗಾಳಿನೇ ಹಾಕಿ ಏನು ಹಾಕಿ ಅಮ್ಮ ಬೇಸಿಗೆ ಬಿಸಿ ಗಾಳಿ ಬರೋ ಸ್ಟಾರ್ಟ್ ಆಗ್ಬಿಡ್ತಾರೆ. 1 ನಿಮಿಷ ಅರ್ಥ ಮಾಡ್ಕೊಳ್ಳಿ, ರೂಮ್ಗೆ ಚೆನ್ನಾಗಿ ಲಾಕ್ ಮಾಡ್ಕೊಂಡು ಕೂತ್ಕೊಂಡ್ಬಿಡಿ, ಹಿಂಗೆ ಅರ್ಧ ಗಂಟೆ ಇರೋಕ್ಕಾಗೋದಿಲ್ಲ. ಹಾಂ, ನಿಜ ಅಲ್ವಾ? ಗಾಳಿ ದೇವ್ರು ಹೆಂಗೆ ಸೃಷ್ಟಿ ಮಾಡೋದು ಲೆಕ್ಕ ಹಾಕಿ, ಹಂಗೆ ಪ್ರತಿಯೊಂದನ್ನು ಕೂಡ ದೇವ್ರು ಯಾವ ಥರ ಸೃಷ್ಟಿ ಮಾಡಿರ್ಬೋದು ಲೆಕ್ಕ ಹಾಕಿ. ಹಾಲೆಲೂಯಾ, ಹಾಲೆಲೂಯಾ. ಹಾಗೇನೆ ಈ ಸೃಷ್ಟಿಯ ಬಗ್ಗೆ ತಿಳಿಬೇಕಿದ್ರೆ ನಾವು ಮೆಲ್ಲೆ ಮಾತಾಡವ. ಹಲೋ ತಾಯಿ, ಮೆಲ್ಲೆ ಮಾತಾಡು. ಹಾಲೆಲೂಯಾ, ಹಾಲೆಲೂಯಾ. 1ನೇ ಅಧ್ಯಾಯ ಮತ್ತು 2ನೇ ಅಧ್ಯಾಯ 4ನೇ ವಾಕ್ಯದವರೆಗೆ ನಮ್ಮ ದೇವರು ಸೃಷ್ಟಿಕರ್ತನು ಅಂತ ಹೇಳಿದ್ರೆ ಕ್ಲೀನಾಗಿ ತೋರಿಸ್ತಾ ಇದೆ. ಹಾಲೆಲೂಯಾ. ಕೊಲೊಸ್ಸೆ 1:16. ಕೊಲೊಸ್ಸೆ 1:16 ಓದವ. ಯಾರಾದರೂ ಸೋಬಹುದು ಈಗ? 16. ಭೂಪರಲೋಕಗಳಲ್ಲಿರುವ ದೃಶ್ಯವಾದವುಗಳೆಲ್ಲವೂ ಸಿಂಹಾಸನಗಳಾಗಲಿ, ಪ್ರಭುತ್ವಗಳಾಗಲಿ, ದೊರೆತನಗಳಾಗಲಿ, ಅಧಿಕಾರಿಗಳಾಗಲಿ ಆತನಲ್ಲಿ ಸೃಷ್ಟಿಸಲ್ಪಟ್ಟವು. ಆತನಲ್ಲಿ ಯಾರಲ್ಲಿ ಇವತ್ತು ನೀವು ಅಧಿಕಾರ ಮಾಡ್ತೀರಿ ನೋಡಿ, ಮನುಷ್ಯರಿಗೆ ಇದೆಲ್ಲ ಕೊಡ್ಲಿಲ್ಲ ಅವ್ನಿಗೆ ಮಾಡೋಕ್ಕಾಗ್ತಿತ್ತಮ್ಮ? ಏನೂ ಕೊಡ್ಲಿಲ್ಲ ಅವ್ನಿಗೆ ಏನಾಗ್ತದೆ? ಸ್ಕ್ರ್ಯಾಪ್ ಆಗ್ಬಿಡ್ತಿದ್ದ. ನೋಡಿ ಇಲ್ಲಿ ದೇವ್ರು ಹೇಳ್ತಾರೆ, ಅಧಿಕಾರ, ಸಿಂಹಾಸನ, ದೊರೆತನ ಏನಿದ್ರು ಕೂಡ ನೀವು ಹೇಳ್ಬೇಕಂತೆ ನನಗಿದು ದೇವರಿಂದ ಬಂತು ಅಂತೇಳಿ. ಈಗ ನೀವು ನಿಜ ಅಲ್ವಾ? ಈಗ ನಿಮ್ಮ ಮಗ ಪೊಲೀಸ್ ಆದ, ನನ್ನ ಮಗ ಓದ್ದ ಅದಕ್ಕೆ ಪೊಲೀಸ್ ಆದ ಅಂತ ಹೇಳ್ಬಾರ್ದಂತೆ. ದೇವರು ಪೊಲೀಸ್ ಕೆಲಸ ಕೊಟ್ಟದ್ದು ಹೇಳ್ಬೇಕಂತೆ. ಯಾಕೆಂದರೆ ನಿನ್ನ ಮಗ ಅರ್ಧಾಂತದಲ್ಲೇ ಒಂಥರ ಲಕ್ಕ ಹೊಡೆದ ಒಂಥರ ಆಗ್ಬಿಟ್ಟಿದ್ರೆ, ಜ್ಞಾನ ಇಲ್ಲದವನಾಗ್ಬಿಟ್ಟಿದ್ರೆ, ಬುದ್ಧಿನ ಪೊಲೀಸ್ ಆಗ್ತಿದ್ನ? ಇನ್ನೇನು ಪೊಲೀಸ್ ಟ್ರೈನಿಗೆ ಹೋಗ್ಬೇಕು, ಅಷ್ಟೊತ್ತಿಗೆ ಅವನು ಬಿದ್ದು ಕೈ ಕಾಲು ಮುರಿದೋಗ್ಬಿಡ್ತದೆ, ಪೊಲೀಸ್ ಆಗಕ್ಕಾಗ್ತದ? ಆಗ ಆ ಪೊಲೀಸ್ ಕೆಲಸ ಮಾಡಬೇಕಾದ್ರೂ ದೇವ್ರ ದಯ ಇರಬೇಕು. ಅದಕ್ಕೆ ನೀವು ಸ್ವಾಮಿ ಹೇಳ್ತಾರೆ, ಸಿಂಹಾಸನವಾಗಲಿ, ಪ್ರಭುತ್ವವಾಗಲಿ, ದೊರೆತನ ಆಗಲಿ, ಅಧಿಕಾರ ಆಗಲಿ ಅದು ಕೂಡ ದೇವರಿಂದನೇ ಸೃಷ್ಟಿಸಲ್ಪಟ್ಟಿರೋದು. ಗಿಡ ಮರ ಕಾಯಿ ಪಲ್ಯಗಳಲ್ಲ. ನಾವು ನಡೆಸುವಂಥ ಅಧಿಕಾರ, ನಾನು ಸಭಾಪಾಲಕನಾಗಬೇಕಿದ್ರು ಕೂಡ ಅದು ದೇವರ ಸೃಷ್ಟಿನೇ. ಹಲ್ಲೆಲೂಯಾ. ನೀವು ರೈತರಾಗಬೇಕಿದ್ರೆ ಅದು ದೇವರ ಸೃಷ್ಟಿನೇ. ನೀವು ಇಲ್ಲ ಅಂದರೆ ನಾವಿಲ್ಲ, ನೀವು ಬೆಳೀಲಿಲ್ಲ ಅಂದರೆ ನಾವಿಲ್ಲ. ಇವತ್ತು ಏನೋ ದೊಡ್ಡ ದೊಡ್ಡ ಕೆಲಸ ಒಳ್ಳೊಳ್ಳೆ ಸಂಬಳ ಇದೆ, ಕೂಲಿ ಕಾರ್ಮಿಕನಿಗೆ ಸಂಬಳನೇ ಇಲ್ಲ. ನಿಮ್ಮಿಂದಲೇ ನಾವೆಲ್ಲ ಅನ್ನ ತಿಂತಾ ಇರೋದು, ನಿಮಗೆ ಸಂಬಳ ಇಲ್ಲ. ಹಲ್ಲೆಲೂಯಾ. ಪ್ರತಿಯೊಂದಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಷ್ಟೇ ವರ್ಷ ಇರಬೇಕು ಅಂತ ಇದ್ದಿದ್ದು ದೇವ್ರ ನಿಯಮನೇ. ಈಗ DK ಶಿವಕುಮಾರ್ ಅವರು ಬರಬೇಕು ಅಂತ ಹೇಳೋದು ದೇವ್ರ ನಿಯಮನೇ. ಒಂದು ವಿಷಯ ತಿಳ್ಕೊಳ್ಳಿ, ನಿಮಗೆ ಅಧಿಕಾರ ಸಿಕ್ಕಿದ್ರು ಕೂಡ ಅಧಿಕಾರ ಮಾಡೋಕ್ಕಾಗಿದ್ರೆ ಎಷ್ಟೋ ಜನ ಸತ್ತೋಗ್ಬಿಟ್ಟಿದ್ದಾರೆ. ನಿಜ ಅಲ್ವಾ? ನಿಜ ಅಲ್ವಾ? ಡಾಕ್ಟ್ರ್ ಕೆಲಸ ಹೋಗಿರ್ತಾನೆ, ಇನ್ನೇನು ಡಾಕ್ಟ್ರ್ ಕೆಲಸ ಮಾಡಬೇಕು ಅಂತ ಹೇಳೋ ಟೈಮಲ್ಲಿ ಏನೊಂದು ಚಿಕ್ಕ ಕೇಸಲ್ಲಿ ಅವ್ನು ಡಾಕ್ಟ್ರ್ ಕೆಲಸ ಹೋಗ್ಬಿಡೋದು. ನೀವು ಆಫ್ ಮಾಡಮ್ಮ, ಮೊಬೈಲ್ ಆಫ್ ಮಾಡಿ. ನನಗೆ ಮೊಬೈಲ್ ಥರ ಭಾಳ ಅಲರ್ಜಿ. ಹಲ್ಲೆಲೂಯಾ. ನಾನು ಇಟ್ಕೊಂಡೇ ಕೂತ್ಕೊಳ್ತೀರಪ್ಪ ಬ್ಯಾಗ್ ಒಳಗಡೆ. ಹಲ್ಲೆಲೂಯಾ. ಹೇಳ್ತಾರೆ, ಕೇಳ್ತಾ ಇದೆಯಾ? ಹಾಗಾದರೆ ದೇವರು, ನಮ್ಮ ದೇವ್ರು ಯಾರಾಗಿದ್ದಾರೆ? ಸೃಷ್ಟಿಕರ್ತನಾಗಿದ್ದಾರೆ. ಬರೀ ಎಲ್ಲವನ್ನ ಸೃಷ್ಟಿ ಮಾಡೋದು ಮಾತ್ರ ಅಲ್ಲ, ನಾವು ಇವತ್ತು ನಿಂತಿರೋದು, ಕೂತಿರೋದು, ಅಧಿಕಾರ ನಡೆಸಿರೋದು ಕೂಡ ದೇವರ ಸೃಷ್ಟಿನೇ. ಆಮೇಲೆ ಅದಕ್ಕೆ ಕೊಲೊಸ್ಸೆ 1:16 ನಾನು ನಿಮ್ಗೆ ಕ್ಲೀನಾಗಿ ತಿಳಿಸ್ಕೊಟ್ಟೆ. ಹಲ್ಲೆಲೂಯಾ. ಜಾಸ್ತಿ ತಿಳ್ಸೋಕ್ಕೆ ಟೈಮ್ ಇಲ್ಲ. 2ನೇದಾಗಿ, ನಮ್ಮ ದೇವರು ದೇವರಾಗಿಲ್ಲ. ನಮ್ಮ ದೇವರು ಈಗ ನಮ್ಮ ತಂದೆಯಾಗಿದ್ದಾರೆ. ಯಾರಾಗಿದ್ದಾರೆ? ದೇವರೇ ದೇವರಿಂದ ಕರಿಬೇಕಾಗಿಲ್ಲ. ಇವತ್ತು ನಾವು ಅಪ್ಪ 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 ಅಂತ ಕರಿಬಹುದು. ಹೌದು, ಅಪ್ಪನೇ ಬರೋದು, ದೇವರಂತಲೇ ಬರೋದಿಲ್ಲ. ಹಾಗಾದ್ರೆ 3ನೇದಾಗೇನು? ನಮ್ಮ ದೇವರು ಅಪ್ಪ ಆಗಿದ್ದಾರೆ, ತಂದೆಯಾಗಿದ್ದಾರೆ. ಹಾಗಾದ್ರೆ ಹೆಂಗೆ ತಂದೆ ಆದ್ರೂ ನೋಡುಮ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯೋಹಾನ 1:12 ತಗೊಳ್ಳಿ, ಭಾಳ ಸುಲಭ ಇದೆ, ಇದೆಲ್ಲರೂ ಗೊತ್ತಿರೋ ವಾಕ್ಯನೇ. ಯೋಹಾನ 1:12. ಈಗ ನೋಡುಮ. ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಯಾರು ಯೇಸು ಸ್ವಾಮಿನ ನಂಬ್ತಿರೋ, ತಂದೆಯಾದ ದೇವರು ಮನುಷ್ಯನಾಗಿ ಬಂದು ನಮ್ಮ ಪಾಪಗಳನ್ನು ಹೊತ್ತುಕೊಂಡು ಸತ್ತು 3 ದಿವಸ ಎದ್ದು ಬಂದಿರೋದು ಯಾರ್ಯಾರು ನಂಬ್ತಿರೋ ಯೇಸು ಕ್ರಿಸ್ತನ, ಆ ಯೇಸು ಕ್ರಿಸ್ತನ ಯಾರೆಲ್ಲ ಯೇಸು ಸ್ವಾಮಿ ನಾಮನ ಹೇಳ್ತಿರೋ ಅವರೆಲ್ಲರೂ ತಂದೆಯಾದ ದೇವರ ಮಕ್ಕಳು. ಹಾಗಾದ್ರೆ ನೀವು ಬೇರೆ ಬೇರೆ ಅಲ್ಲ.
ನೀವು ದೇವರೇ ಅಂತ ಕರಿಬೇಕಾಗಿಲ್ಲ, ಅಪ್ಪ ಅಂತ ಕರೀತ. ಅಲ್ಲದೆಯ ನಿಮ್ಮನ್ನ ಲೋಕದಪ್ಪ ಕೈ ಬಿಡ್ಬೋದು, ಚಿಕ್ಕಪ್ಪ ಕೈ ಬಿಡ್ಬೋದು, ದೊಡ್ಡಪ್ಪ ಕೈ ಬಿಡ್ಬೋದು, ಆದರೆ ನಮ್ಮಪ್ಪ ಕೈ ಬಿಡೋದಿಲ್ಲ. ಅಲ್ಲದೆಯ ಎಷ್ಟೋ ಜನ ಅಪ್ಪಂದ್ರೆ ಇರ್ಬೋದು, ಆದ್ರೆ ನಮ್ಮಪ್ಪ ನಮ್ಮಪ್ಪನೇ. ನಿಮ್ಮ ಅಪ್ಪ ಸತ್ತೋಗ್ಬಿಡ್ತಾನೆ, 60 ವರ್ಷ 70 ವರ್ಷ 80 ವರ್ಷ ಸತ್ತೋಗ್ಬಿಡ್ತಾನೆ, ನೀನ್ ತಾಡೋದ್ರೂ ನಿಲ್ಲಕ್ಕಾಗೋದಿಲ್ಲ. ಆದ್ರೆ ಈ ಅಪ್ಪ ಹಂಗಲ್ಲ, ಪರ್ಮನೆಂಟ್ ಅಪ್ಪ. ಟೆಂಪ್ರರಿ ಅಪ್ಪನೂ ಬೇಕು, ಪರ್ಮನೆಂಟ್ ಅಪ್ಪನೂ ಬೇಕು. ಏ ಅಪ್ಪ ನೀನ್ ಟೆಂಪ್ರರಿ ತಗೊಂಡು ಮನೆಯಿಂದ ಓಡಿಸ್ಬಿಡ್ಬೇಡಿ. ಅಲ್ಲಲ್ಲಿಯ ಸದ್ಯಕ್ಕೆ ನಿಮ್ಮನ್ನು ಸಾಕಿ ಸಲಕ್ಕೆ ಟೆಂಪ್ರರಿ ಅಪ್ಪನ ಕೊಟ್ಟಿದ್ದಾರೆ ಅಷ್ಟೇ, ಆದ್ರೆ ನಿಜವಾದ ಅಪ್ಪ ಯಾರು? ಹಾಗಾದ್ರೆ ಇಲ್ಲಿ ಯಾರ್ಯಾರು ಯೇಸು ಸ್ವಾಮಿ ಹೆಸರಿನಲ್ಲಿ ನಂಬಿಕೆ ಇಟ್ಟು ಯೇಸು ಸ್ವಾಮಿ ವಾಕ್ಯ ಪ್ರಕಾರ ಯಾರು ನಡೀತಾರೋ ಅವರಿಗೆ ದೇವರ ಮಕ್ಕಳಾಗೋದು ಅಧಿಕಾರ. ಎರಡನೇದಾಗಿ ರೋಮಪುರ 8:14 ತಗೊಳ್ಳಿ. ಇದರಲ್ಲೂ ಕೂಡ ಏನು ಬರ್ತೀವಿ ನೋಡಿ, ರೋಮಪುರ ಅವ್ರು 3 ಜನ ಒಂದೇ ತಳ ಸಾಕ್ಷಿ. ಹೋದಪ್ಪ ಬೇಗ. 8:14 14. ಯಾರ್ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು. ಮಾತಾಡೋದು. ಯಾರ್ಯಾರು ದೇವರ ಆತ್ಮನಿಂದ ನಡೆದುಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು. ಅವರು ದೇವರ ಮಕ್ಕಳು. ಯಾರ್ಯಾರು ದೇವರ ಆತ್ಮದಿಂದ ನಡೆಸಿಕೊಳ್ತಾರೋ ದೇವರ ಮಕ್ಕಳು. ಹಾಗಾದ್ರೆ ನೀವು ದೇವರ ಆತ್ಮ ನಿಮ್ಮ ಒಳಗಡೆ ಇದೆಯಾ ಅಂತ ಒಂದ್ಸಲ ಪರೀಕ್ಷೆ ಮಾಡ್ಕೊಳ್ಳಿ. ಮನೆಗೆ ಹೋಗ್ಬಿಟ್ಟು ಡಂಕು ನಕ್ಕಿದ್ರೆ ನಿಮಗೆ ದೇವರ ಆತ್ಮ ಇಲ್ಲ, ದುರಾತ್ಮ ಇದ್ದಾನೆ. ಮನೇಲಿ ಹೋಗ್ಬಿಟ್ಟು ಟಿವಿ ನೋಡೋದು, ಮನೇಲಿ ಹೋಗ್ಬಿಟ್ಟು ಪಕ್ಕದ ಮನೆ ಜಗಳ ಆಡೋದು, ಅವ್ರನ್ನ ಕಂಡಾಗ ಉಗಿದ್ಬಿಟ್ಟು ಹೋಗೋದು. ಆಯ್ತಾ? ನೀವು ಇಲ್ಲಿ ದೇವರಾತ್ಮ ಆಗಿದ್ದೀರಾ, ಹೊರಗಡೆ ದೇವರಾತ್ಮ ಆಗಿದ್ದೀರಾ. ಸ್ವಾಮಿ ಹೇಳ್ತಾರೆ ನೀವು ದೇವರ ಆತ್ಮನ ಪ್ರಕಾರ ನಡ್ಕೊಂಡು ಹೋದ್ರೆ ದೇವರ ಮಕ್ಕಳು. ದೇವರ ಆತ್ಮನ ಮಾತು ಈ ಬೈಬಲ್ ವಾಕ್ಯದಲ್ಲಿ ದೇವರ ಆತ್ಮನ ಮಾತಿದೆ. ಇದ್ರ ಪ್ರಕಾರ ನಡೀಲಿಲ್ಲ ಅಂದ್ರೆ ನೀವು ಯಾರಂತೆ? ದುರಾತ್ಮನ ಮಕ್ಕಳು. ಈಗ ಕೆಳಗಡೆ ಬರಮು. ಈಗ 16ನೇ ವಾಕ್ಯ ಓದಿ ಸಾಕು, ಜಾಸ್ತಿ ಓದೋದು ಬೇಡ. ಬೇಡ ಪೂರ್ತಿ ಓದ್ಬಿಡಿ, 15 ಓದ್ಬಿಡಿ. 15. ನೀವು ತಿರುಗಿ ಭಯದಲ್ಲಿ ಬೀಳುವ ಹಾಗೆ ದಾಸನ ಭಾವನವನ್ನು ಹೊಂದಿರುವುದರಲ್ಲ, ಮಗನ ಭಾವವನ್ನು ಹೊಂದಿರುವರಾಗಿದ್ದೀರಿ. ಈ ಭಾವದಿಂದ ನಾವು ದೇವರನ್ನು ಅಪ್ಪ ತಂದೆಯೇ ಎಂದು ಕೂಗುತ್ತೇವೆ. ಅಪ್ಪ ತಂದೆಯೇ ಎಂದು ಕೂಗುತ್ತೇವೆ. ನಾವು ದೇವರ ಮಕ್ಕಳಾಗಿದ್ದೇವೆ ಎಂಬುದಕ್ಕೆ ಪವಿತ್ರಾತ್ಮನೇ ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಹೇಳುತ್ತಾನೆ. ಸಾಕ ಯಾರಂತ ಸಾಕ್ಷಿ ಹೇಳ್ತಾರೆ? ನನ್ನ ಮಗಳು ಮೂಗುರಮ್ಮ, ನನ್ನ ಮಗ ಅಶೋಕ ಹೇಳಿ ದೇವರಾತ್ಮ ಸಾಕ್ಷಿ ಕೊಡ್ತಾರಂತಪ್ಪ. ಬೇರೆಯವ್ರು ಸಾಕ್ಷಿ ಕೊಡ್ಬೇಕಾಗಿಲ್ಲ, ದೇವರಾತ್ಮನ ಹೇಳ್ತಾರಂತೆ. ಪರಲೋಕದಲ್ಲಿ ನ್ಯಾಯ ತೀರ್ಪಾಗ ಇದು ನನ್ನ ಮಗಳು ಅಂತೇಳಿ ನಾವು ಏನಂತ ಕರಿತೀವಂತೆ ದೇವ್ರನ್ನ? ಅಪ್ಪ ತಂದೆ. ಏನಂತ ಕರೀರಿ ಒಂದ್ಸಲ? ಅಪ್ಪ ಬಾಯಿ ಬಿಡಪ್ಪ. ಅಪ್ಪ ತಂದೆ ಕರಿ. ಅಲ್ಲಲ್ಲಿಯ ಅಲ್ಲಲ್ಲಿಯ. ಎಷ್ಟು ಖುಷಿ ಆಗ್ತದಲ್ಲ. ಬೇರೆ ದಿನ ಹೋಗ್ಬಿಟ್ಟು ಅಪ್ಪ ತಂದೆ ಅಂತ ಕರೆಯೋಕಾಯ್ತದ? ಅಲ್ಲಲ್ಲಿಯ ಪ್ರೈಸ್ ದಿ ಲಾರ್ಡ್. ಅಲ್ಲಲ್ಲಿಯ. ಹಾಗಾದ್ರೆ ನಮ್ಮದು ಎಷ್ಟು? 4ನೇದಾಗೇನು? ನಮ್ಮ ದೇವರು ಈಗ ನಮ್ಮ ಅಪ್ಪ ಆಗಿದ್ದಾರೆ. ಅದಕ್ಕೇನೆ ಯೇಸು ಸ್ವಾಮಿ ಏನು ಮಾಡೋದು ಗೊತ್ತಾ? ಮತ್ತಾಯ 6:9 ಏನು ಕಳ್ಸಿಕೊಟ್ರು? ಪರಲೋಕದ ಆರಾಧನೆ ಪ್ರಾರ್ಥನೆಯನ್ನು ಕಳ್ಸಿಕೊಟ್ರು ಬೇರೆ. ಅಲ್ಲಲ್ಲಿಯ. ಯೇಸು ಸ್ವಾಮಿನ ಸ್ವತಃ ಬಾಯಿಂದ ಹೇಳಿದ್ದಾರೆ ಹೆಂಗ್ ಪ್ರಾರ್ಥನೆ ಮಾಡ್ಬೇಕಂತ ನೋಡಿ. ಓದಿ ಬೇಗ, 10ರಿಂದ ಬೇಗ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ಸಾಕು, ಇದು ಮುಂದಕ್ಕೆ ಬಾಕಿ ನೀವು ಓದ್ಕೊಳ್ಳಿ, ಟೈಮ್ ಇಲ್ಲ. ಪರಲೋಕದಲ್ಲಿ ನಮ್ಮ ತಂದೆ ನಿನ್ನ ನಾಮ ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯ ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರಲ್ಪಟ್ಟಾಗ ಭೂಲೋಕದಲ್ಲಿ ನೆರವೇರಲಿ. ನಮಗೆ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸಿದ ನಮ್ಮ ತಪ್ಪುಗಳನ್ನು ಕ್ಷಮಿಸು. ಶೋಧನೆ ಒಳಗೆ ಸೇರದಂತೆ ಕೇಡಿನಿಂದ ರಕ್ಷಿಸು ಅಂತೇಳಿ ನಮಗೆ ಪ್ರಾರ್ಥನೆ ಕಲಿಸ್ಕೊಟ್ರು. ನೋಡಿ ಅಲ್ಲಿ ಬರ್ತದೆ. ಆದುದರಿಂದ ನೀವು ಹೀಗೆ ಪ್ರಾರ್ಥನೆ ಮಾಡಿಕೊಳ್ಳತಕ್ಕದ್ದು. ಪ್ರಾರ್ಥನೆ ಕಳ್ಸಿಕೊಡ್ತಿದ್ದಾರೆ. ಕಳ್ಸಿಕೊಡೋಗಿಲ್ಲ ಎಂದು ಕೊಟ್ಟರು. ಪರಲೋಕದಲ್ಲಿ ನಮ್ಮ ದೇವರೇ ಅಂತ ಹೇಳಿಲ್ಲ. ಕೇಳಿಸ್ತಾ ಇಲ್ಲ? ಹಂಗೆ ಕಳ್ಸಿಕೊಟ್ರು. ಪರಲೋಕದಲ್ಲಿ ನಮ್ಮ ದೇವರೇ ಅಂತ ಹೇಳ್ಕೊಡ್ಲಿಲ್ಲ, ಪರಲೋಕದಲ್ಲಿ ನಮ್ಮ ತಂದೆ ಅಂತ ಕೊಟ್ಟರು.
ಹಲ್ಲೆಲೂಯಾ. ಪರಲೋಕದಲ್ಲಿ ನಮ್ಮ ತಂದೆಯೇ ದೇವರು. ಹಾಗಾದ್ರೆ ಇವತ್ತಿಂದ ನೀವು ತಂದೆ 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 ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನೆಕ್ಸ್ಟ್ ಈಗ ವಾಕ್ಯಕ್ಕೆ ಹೋಗೋಣ, ಮುಂದಕ್ಕೆ ಹೋಗೋಣ, ಲೇಟ್ ಆಗ್ಬಿಡುತ್ತೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಹಾಗಾದರೆ ನನ್ನ ದೇವರು ನಿನ್ನನ್ನು, ಅದು ನನ್ನ ದೇವರು ಪ್ರೀತಿ ಉಳ್ಳ ದೇವರು, ಮಚ್ಚು ಲಾಂಗ್ ಹಿಡ್ಕೊಂಡು ಬರೋಂಥದ್ದಲ್ಲ. ನಿಮ್ಮನ್ನು ಬಲಿ ಕೇಳೋದಿಲ್ಲ. ನಿಮ್ಮನ್ನು ಯೇಸು ಸ್ವಾಮಿನಿ ಸ್ವತಃ ಬಲಿಯಾಗಿ ಬಂದ ಮೇಲೆ ನಿಮ್ಮ ಕೈಯಿಂದ ಯಾವ ಬಲಿಯನ್ನು ಕೇಳೋದಿಲ್ಲ. ಹಳೆ ಒಡಂಬಡಿಕೆ ಕಾಲದಲ್ಲಿ ಬಲಿಗಳನ್ನು ಕೊಡ್ತಿದ್ರು. ಆದರೆ ಹೊಸ ಒಡಂಬಡಿಕೆ ಕಾಲದಲ್ಲಿ ಯೇಸು ಸ್ವಾಮಿನೇ ಬಲಿ ಆದಮೇಲೆ ನಿಮ್ಮನ್ನು ಬಲಿ ಕೇಳೋದಿಲ್ಲ, ನಿಮ್ಮನ್ನು ಪ್ರಾರ್ಥನಾ ಬಲಿ ಕೇಳ್ತಿದ್ದಾರೆ, ಆರಾಧನಾ ಬಲಿ ಕೇಳ್ತಿದ್ದಾರೆ, ನಿನ್ನ ಒಂದು ಹೃದಯವನ್ನು ಕೇಳ್ತಿದ್ದಾರೆ, ನಿನ್ನ ಶರೀರವನ್ನು ಕೇಳ್ತಿದ್ದಾರೆ ಪ್ರಿಯರೇ. ಹಾಗಾದರೆ ನನ್ನ ದೇವರು ನಿನ್ನನ್ನು ಪ್ರೀತಿಸುವಂಥ ಪ್ರೀತಿ ಸ್ವರೂಪಿ. ಐದನೇದಾಗಿ ಹಲ್ಲೆಲೂಯಾ ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯೋಹಾನ 3:16 ಬೇಗ ಓದಿ, ಟೈಮ್ ಆಗೋಯ್ತು. ಯೋಹಾನ 3:16. ಹಾಂ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ದೇವರು ನಮ್ಮ ಮೇಲೆ ಮಾತ್ರ ಪ್ರೀತಿ ಮಾಡಲಿಲ್ಲ ಪ್ರಿಯರೇ, ಇಡೀ ಎಲ್ಲ ಲೋಕದ ಮೇಲೆ ಪ್ರೀತಿ ಮಾಡಿದ್ರು. ಆದ್ರೆ ಲೋಕದ ಮೇಲೆ ಪ್ರೀತಿ ಮಾಡಿದ್ದಾರೆ, ಆದ್ರೆ ಬಂದವರಿಗೆ ಮಾತ್ರ ಆಶೀರ್ವಾದ. ನೋಡಿ, ತನ್ನೊಬ್ಬನ ಆತನ ನಂಬುವ ಒಬ್ಬನಾದರೂ ನಾಶವಾಗದೆ. ಅವ್ರು ನಂಬ್ತಾ ಇಲ್ಲ, ನಾಶ ಆಗ್ತಿದ್ದಾರೆ. ನಾವು ನಂಬ್ತಾ ಇದ್ವಿ, ನಮಗೆ ನಾಶ ಇಲ್ಲ, ನಾಶವಾಗಿದೆ. ಎಲ್ಲರೂ ನಿತ್ಯ ಜೀವ ಪಡೆಯಬೇಕೆಂದು ಕೊಟ್ಟನು. ಆಗ ನಮ್ಗೆ ಏನು ಕೊಡ್ತಾರೆ ಅವರು? ನಾವು ಸತ್ತು ನರಕಕ್ಕೆ ಹೋಗುವಂಥವ್ರಲ್ಲ, ನಾವು ನಿತ್ಯಕ್ಕೂ ಪರಲೋಕದಲ್ಲಿ ದೇವರ ಹತ್ರ ಹೋಗೋರು. ತನ್ನ ರಕ್ತವನ್ನು ಸುರಿಸಿ ಅವ್ರು ಏನು ಮಾಡಿದ್ರು ಕೂಡ ನಮ್ಮನ್ನು ಏನು ಮಾಡಿದ್ದಾರೆ ಪ್ರಿಯರೇ? ನಮ್ಮನ್ನು ಪ್ರೀತಿಸಿದ್ದಾರೆ. ಹಲ್ಲೆಲೂಯಾ. ರೋಮಪುರ 8:32 ಬೇಗ. ರೋಮಪುರ 8:32. ಹಾಂ, ಓದಿ 8:32. ಮಂತ ಓದಿ ಟಿವಿಲೇ ಓದಿ ಸಾಕು. ಹಾಂ, ಅಲ್ಲ ಮುಂದೆ. ಹಾಂ, ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ಆತನನ್ನು ನಮ್ಮೆಲ್ಲರಿಗೋಸ್ಕರ ಒಪ್ಪಿಸಿಕೊಟ್ಟನಲ್ಲ. ಅವನನ್ನು ಕೊಟ್ಟ ಮೇಲೆ ಸಮಸ್ತವನ್ನು ನಮಗೆ ದಯಪಾಲಿಸದೆ ಮಗನನ್ನ ಕೊಟ್ಟ ಮೇಲೆ ಸಮಸ್ತವನ್ನ ನಮ್ಮ ದೇವರು ಕೊಡದೇ ಇರ್ತಾರ? ಹಲ್ಲೆಲೂಯಾ. ಸುಮ್ಮನೆ ಹಲ್ಲೆಲೂಯಾ. ಮಗನನ್ನೇ ತಾರ್ಯಾರ್ದು ಕೊಟ್ಟ ಮೇಲೆ ನಿಮಗೆ ಏನೇನು ಬೇಕು ಅದೆಲ್ಲ ಕೊಡ್ತಾರೆ ಕಣಮ್ಮ. ಹಲ್ಲೆಲೂಯಾ. ಬೇಕು ಅಂತ ಕೇಳಬೇಡಿ ನೀವು, ಆಶೀರ್ವಾದ ಕೇಳಬೇಡಿ. ದೇವರೇ ನನಗೆ ನೀನೇ ಬೇಕು ಅಂತ ಕೇಳಿ. ಹಲ್ಲೆಲೂಯಾ. ಅರ್ಥ ಆಯ್ತಮ್ಮ? ದೇವರೇ ನಿನಗೆ ಬೇಕು ಅಂತ ಕೇಳಿದ್ರೆ ದೇವರ ಆಶೀರ್ವಾದಗಳೆಲ್ಲ ಸಿಗ್ತದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆಮೆನ್. ಸ್ವಲ್ಪ ಮುಂದಕ್ಕೆ ಬಂದು ಕೂತ್ಕೊಬೇಡಿ. ಅವ್ರಿಗೆ ಹುಷಾರಿಲ್ಲ ಅವ್ರಿಗೆ. ಮಕ್ಕಳು ಮರಿ ಎಲ್ಲ ಬಂದರು. ಹಲ್ಲೆಲೂಯಾ. ಹಾಗಾದ್ರೆ ಇಲ್ಲಿ ನಾವು ತಿಳ್ಕೋಬೇಕು, ಸ್ವಂತ ಮಗನನ್ನೇ ಉಳಿಸಿಕೊಳ್ಳದೆ ಇದ್ದ ಮೇಲೆ ದೇವರು ನಮಗೆ ಎಲ್ಲವನ್ನು ಕೊಡ್ತಾರಲ್ಲ. ಸ್ವಂತ ಮಗನ ಕೊಟ್ಟ ಮೇಲೆ ನಂಬಿಕೆ ಇದೆಯಲ್ಲ. ಬಂದವ್ರನ್ನ ನೋಡಬೇಡಿ, ಈ ಕಡೆ ತಿರುಗಿ. ಹಲ್ಲೆಲೂಯಾ. ಅವ್ರಿಗೆ ಟ್ರೈನ್ ಟಿಕೆಟ್ ಸಿಕ್ಕಿದೆ. ಈಗ ಅವ್ರು ಏರೋಪ್ಲೇನಲ್ಲಿ ಹಿಡಿದುಬಿಟ್ಟು ಟ್ರೈನಲ್ಲಿ ಬಂದು, ಬಸ್ಸಲ್ಲಿ ಬಂದು, ಕಾರಲ್ಲಿ ಬಂದು, ಈಗ ಮೆಟ್ಲತ್ತಿ ಬಂದರು. ಹಲ್ಲೆಲೂಯಾ. ಆಮೇಲೆ ಇರಲಿ. ಪ್ರೈಸ್ ದಿ ಲಾರ್ಡ್. ಇರಲಿ. ಹಾಂ, ಈಗ ನಮ್ಮ ದೇವರು ಏನಾಗಿದ್ದಾರೆ? ಪ್ರೀತಿ ಸ್ವರೂಪಿಯಾಗಿದ್ದಾರೆ. ಲೋಕದ ಮೇಲೆ ಪ್ರೀತಿ ಇಟ್ಟಿದ್ದಾರೆ. ಆದರೆ ಯಾರ್ಯಾರು ನಂಬಿ ಬರ್ತಾರೋ ಅವರಿಗೆ ಮಾತ್ರ ರಕ್ಷಣೆ, ನಿತ್ಯ ಜೀವ. ಹಲ್ಲೆಲೂಯಾ. ಈಗ 6ನೇದಾಗಿ ಪ್ರಿಯರೇ ಏನಂತ ಗೊತ್ತಾ? ನಮ್ಮ ದೇವರು ನಮ್ಮನ್ನು ಸಾಕಿ ಸಲಹುವಂಥ ದೇವರು. ಏನಾಗಿದ್ದಾರೆ? ನಮ್ಮ ದೇವರು ಯಾರಾಗಿದ್ದಾರೆ? ಸಾಕಿ ಸಲಹುವಂಥ ದೇವರು. ಆಮೇನ್. ನಂಬಿಕೆ ಇದ್ದವರು ಮಾತ್ರ. ಆಮೇನ್. ನಂಬಿಕೆ ಇಲ್ಲದಿರೋರು ಮಾತ್ರ. ಹಲ್ಲೆಲೂಯಾ. ಓದಿ 6:25 ಓದಿ ಬೇಗ. 6:25. ಈ ಕಾರಣದಿಂದ ನಮ್ಮ ಪ್ರಾಣಧಾರಣೆಗೆ ಏನು ಉಂಟು ಮಾಡಬೇಕು? ಊಟ ಮಾಡಬೇಕು, ಏನು ಕುಡಿಯಬೇಕು, ನಮ್ಮ ದೇಹ ರಕ್ಷಣೆಗೆ ಏನು ಒಯ್ದುಕೊಳ್ಳಬೇಕು. ಯಾರದು?
ಏಯ್ ಎಂದು ಚಿಂತೆ ಮಾಡಬೇಡಿರಿ ಎಂಬುದಾಗಿ ನಿಮಗೆ ಹೇಳುತ್ತೇನೆ. ಹಾ. ಊಟಕ್ಕಿಂತ ಪ್ರಾಣವು, ಉಡುಪಿಗಿಂತ ದೇಹವು ಮೇಲಾದದ್ದಲ್ಲವೇ? ಹಾ. ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳನ್ನು ನೋಡಿರಿ. ಹಾರಾಡು ಹಕ್ಕಿಗಳನ್ನ ನೋಡ್ರಿ ಮನಸ್ಸಲ. ಅವು ಬಿತ್ತುವುದಿಲ್ಲ, ಅವು ಬಿತ್ತದ, ಕುಯ್ಯುವುದಿಲ್ಲ, ಕುಯ್ತದ, ಕಣಜಗಳಲ್ಲಿ ತುಂಬಿಕೊಳ್ಳುವುದಿಲ್ಲ. ಕಣಜಗಳು ತುಂಬಿಟ್ಕೊಳ್ತದ. ಅದ್ಯಾಗೋ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಅವುಗಳನ್ನು ಸಾಕಿ ಸಲಹುತ್ತಾನೆ. ಸಾಕು. ಆಕಾಶದಲ್ಲಿರುವಂಥ ಪಕ್ಷಿಗಳಿಗೆ, ಪ್ರಾಣಿಗಳು, ಈಗ ನಿಮ್ಗೆ ಹುಲಿಗೆ 2 ಎಕರೆ ಗದ್ದೆ ಇದೆ ಅಂತ ಹೇಳ್ತಾರ? ಪಕ್ಷಿಗೆ 1 ಎಕರೆ ಹೊಲ ಇದೆ ಅಂತ ಹೇಳ್ತಾರ? ಆದ್ರೂ ಅದು ಯಾವ್ದಾದ್ರು ಹೊಟ್ಟೆಗಿಲ್ಲದೆ ಸತ್ತಿದ್ಯಾ? ಮನಸ್ಸ ಬೇಕಾದ್ರೆ ಹೊಟ್ಟೆಗಿಲ್ಲದೆ ಸತ್ತೋಗಿದೆ ನಾವು ದುರಾಸೆಯಿಂದ. ಆದ್ರೆ ಪಕ್ಷಿಗಳು ಯಾವತ್ತು ಹೊಟ್ಟೆಗಿಲ್ಲದೆ ಸತ್ತಿಲ್ಲ. ಅರ್ಥ ಮಾಡ್ಕೊಳ್ಳಿ. ಪ್ರಾಣಿ ಪಕ್ಷಿಗಳನ್ನೇ ನಮ್ಮ ದೇವರು ಗದ್ದೆ, ಜಾಗ, ಭೂಮಿ ಇಲ್ಲದ್ರೆ ಸಾಕಬೇಕಿದ್ರೆ ಅದಕ್ಕಿಂತಲೂ ಶ್ರೇಷ್ಠವಾಗಿರ್ತಕ್ಕಂಥ ನನ್ನ ನಿನ್ನ ಸಾಕ್ತಾ ಇಲ್ವಾ? ಪರಲೋಕ ಆಕಾಶದಲ್ಲಿ ಹಾರಾಡೋ ಹಕ್ಕಿಗಳನ್ನು ನೋಡಿ ನಾವು ಬಿತ್ತುವುದಿಲ್ಲ, ಕೊಯ್ದಿಲ್ಲ, ಕಳೆದ ಕೊಡುವುದಿಲ್ಲ. ಆದ ಪರಲೋಕದಲ್ಲಿ ನಿಮ್ಮ ತಂದೆ ಅವುಗಳನ್ನು ಸಾಕಿಸಲುತ್ತಾನೆ. ಅವುಗಳಿಗಿಂತ ನೀವು ಹೆಚ್ಚಿನವರಲ್ಲವೋ ಅಂತ ನಿಮ್ಮನ್ನ ಕೇಳ್ತಿದ್ದಾರೆ. ಅದಕ್ಕಿಂತ ನೀವು ಹೆಚ್ಚಿನವ್ರು ತಾನೆ. ನಿಮ್ಮನ್ನ ನೋಡ್ಕೊಳ್ಳೋದೇ ಇರ್ತಾರ. ಆದರೂ ದರಿದ್ರ ಥರ ಬರೋದು, ಸ್ವಾಮಿ ನನಗೆ ಅದಾಗಬೇಕು, ಸ್ವಾಮಿ ನನಗೆ ಇದಾಗ. ನೀವು ಏನು ಕೇಳಬೇಡಿ ಕಣಮ್ಮ, ಅಪ್ಪನಿಗೆ ಯಾವ್ಯಾವ ಟೈಮಲ್ಲಿ ಕೊಡ್ಬೇಕಂತ ಗೊತ್ತಿದೆ. ಕೇಳಬೇಡಿ, ಭಿಕ್ಷೆಗಾರರಾಗಬೇಡಿ. ನೀವು ಪ್ರಾರ್ಥನೆ ಮಾಡಿ ಸಾಕು, ಗೊತ್ತಿಲ್ಲದಂಗೆ ನಿಮ್ಗೆ ಸಿಗ್ತದೆ. ಅಲ್ಲೆಲ್ಲ ಅದರಲ್ಲಿ 33ನೇ ವಾಕ್ಯ ಹೋದಪ್ಪ ಬೇಗ. 33 6:33. ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ಪಡಿರಿ. ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವವು. ಇವೆಲ್ಲವೂ ಕೂಡ ಅವೆಲ್ಲವೂ ದೊರಕೋದು. ಆದ್ದರಿಂದ ನೋಡಿ, ಈಗಿನ ಮೊದಲು ನೀವು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತಾವಕ ಪಡಿರಿ, ಆಗ ಇವುಗಳು ಕೂಡ ಅವೆಲ್ಲವೂ ದೊರಕುವುದು. ನೀವು ಮೊದಲು ಪ್ರಾರ್ಥನೆ ಮಾಡಿ. ಪ್ರಾರ್ಥನೆ ಮಾಡೋದಿಲ್ಲ, ಅಂಕೋ ನಂದು ವ್ಯವಹಾರ ಇನ್ನೂ ಸಕ್ಸಸ್ಸೇ ಆಗಿಲ್ಲ, ನಂದು ಕೋರ್ಟ್ ಕೇಸ್ ಸೋತೋಯ್ತು, ನನಗೆ ಹಂಗಾಗೋಯ್ತು ಹೇಳ್ಬೇಡಿ. ಚಂದ್ರಶೇಖರ್ ಅಂಕಲ್ ಕೈಯಿಂದ ನಿಮಗೆ ಅದ್ಭುತ ಮಾಡೋಕ್ಕಾಗೋದಿಲ್ಲ. ಒಪ್ಕೊಂಡ್ರೆ ತಾನೆ ಹೌದು ಅಂತ ಹೇಳಿದ್ರೆ ಈಗ ನಿಜ ತಾನೆ? ಯಾರ ಕೈಯಿಂದ ಅದ್ಭುತ ಆಗೋದು? ದೇವ್ರ ಕೈಯಿಂದ ಹೇಳ್ಬೇಡಿ. ಏನು ಹೇಳ್ಬೇಕು ಈಗ? ಇವಾಗ ಪುರ ನೋಡಿ, ದೇವ್ರ ಕೈಯಿಂದ ಹೇಳ್ಬೇಡಿ. ಜನ ಹೇಳಿ, ಅಪ್ಪನ ಕೈಯಿಂದ ಆಗೋದಿಲ್ಲ. ಯಾರು? ತಂದೆ. ದೇವ್ರ ಕೈಲಿ ಆಗೋದಿಲ್ಲ, ತಂದೆ ಅಂತೇಳಿ. ಅಲ್ಲಲ್ಲಿಯ ನೀವು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡ್ರಿ. ಆಟೋಮೆಟಿಕ್ ಆಗಿ ನಿಮ್ಗೆ ಏನೇನು ಬೇಕಾದ ಕೊಡ್ತಾರೆ. ಅಲ್ಲಲ್ಲಿಯ ಇಲ್ಲಿ ಆ ಕಡೆ 1 ವಾರ ಬರೋದು, 2 ವಾರ ಬರೋದಿಲ್ಲ. ಮದುವೆಗಾದ್ರೆ ತಪ್ಸ್ಕೊಂಡ್ಬಿಡ್ತಾರೆ, ಕರ್ನಾಟಕೆಲ್ಲ ತಪ್ಸ್ಕೊಳ್ಳೋದೇ ಇಲ್ಲ. ಬೀಗರೂಟಕ್ಕೆ ನಿಜ ಅಲ್ವಾ? 2 ತಿಂಗಳಿಗೆ ಒಂದ್ಸಲ ಬರೋದು, ಅಲ್ಲಿಂದ ವಾರ ಬಂದರೂ ಟೈಮ್ಗೆ ಲೇಟಾಗಿ ಬರೋದು. ಇದೆಲ್ಲ ಮಾಡಿದಾಗ ದೇವರ ಆಶೀರ್ವಾದ ಸಿಗೋದಿಲ್ಲ. ಹಾಲೆಲುಯ್ಯ. ದೇವರಿಗೆ ಕರೆಕ್ಟಾಗಿ ಗೌರವ ಕೊಡಿ. ದೇವರು ನಿಮ್ಮ ಕುಟುಂಬನ ಗೌರವಿಸಿ ತುಂಬಿಸ್ತಾರೆ. ನಿನ್ನ ಗಂಡ ಕುಡುಕಾಗಿದ್ರೆ ರೆಡಿ ಮಾಡ್ತಾರೆ. ನಿನ್ನ ಹೆಂಡತಿ ಹುಚ್ಚಿಕೆಂಪಿ ಆಗಿದ್ರು ರೆಡಿ ಮಾಡ್ತಾರೆ. ನಿನ್ನ ಮಕ್ಕಳು ಲೂಸ್ ಹಂಗೆ ಆಡಿದ್ರು ರೆಡಿ ಮಾಡ್ತಾರೆ. ಯಾಕೆಂದ್ರೆ ನಿನ್ನ ಪ್ರಾರ್ಥನೆಗೆ ಪ್ರತಿಯೊಂದನ್ನು ದೇವರು ಒದಗಿಸ್ತಾರೆ. ಯಾಕೆಂದ್ರೆ ನನ್ನ ದೇವರು ನಿನ್ನನ್ನು ಸಾಕಿ ಸಲಹುವಂಥ ದೇವರಾಗಿದ್ದಾರೆ. ಆಯ್ತಾ? ಹಾಗಾದ್ರೆ ಪ್ರಿಯರೇ, ನಾವು ಈ ದೇವರನ್ನು ಯಾವ ಥರ ಆರಾಧನೆ ಮಾಡಬೇಕು ಹೇಳ್ಬಿಟ್ಟು ನಿಲ್ಸೋಣ. ಅಲ್ಲಲ್ಲಿಯ ಇಂಥ ದೇವರನ್ನು ನಾವು ಹೆಂಗೆ ಭಯಪಡಿಸ್ಬೇಕು? ಅಲ್ಲಲ್ಲಿಯ ಈಗ ಇಷ್ಟು ಅರ್ಥ ಆಯ್ತಲ್ಲ? ಎಷ್ಟು ಅರ್ಥ ಆಯ್ತು ನಿಮಗೆ? 1ನೇದಾಗಿ ದೇವರು ಯಾರು? ಆತ್ಮಸ್ವರೂಪನು. 2ನೇ ಪ್ರಶ್ನೆಗಳ ಟೈಮ್ ಇಲ್ಲ ಈಗ. 2ನೇದಾಗಿ ಸೃಷ್ಟಿಕರ್ತನು. 3ನೇದಾಗಿ ನಮ್ಮ ದೇವರು ತಂದೆಯಾಗಿದ್ದಾರೆ, ಅಪ್ಪನಾಗಿದ್ದಾರೆ. 4ನೇದಾಗಿ ಏನಾಗಿದ್ದಾರೆ? ಅಲ್ಲಲ್ಲಿಯ 4ನೇದಾಗಿ ನಮ್ಮ ತಂದೆ ಪ್ರೀತಿ ಸ್ವರೂಪಿಯಾಗಿದ್ದಾರೆ. 5ನೇದಾಗಿ ನಮ್ಮ ದೇವರು ಏನಾಗಿದ್ದಾರೆ? ನಮ್ಮನ್ನು ಸಾಕಿ ಸಲಹುವಂಥ ದೇವರಾಗಿದ್ದಾರೆ. ಈಗ 6ನೇದಾಗಿ ನಾವು ಏನು ಮಾಡ್ಬೇಕಂದ್ರೆ ನೋಡ್ಬಿಟ್ಟು ಮುಗ್ಸಾಮ. ಏನು ಮಾಡೋದ? ಮುಗ್ಸೋಣ. ಅಲ್ಲಲ್ಲಿಯ ಮತ್ತಾಯ 5:16. ಈಗ ನೀವು ಏನು ಮಾಡಿದ್ರೆ ದೇವರ ಆಶೀರ್ವಾದ ಸಿಗ್ತದೆ. ಅಲ್ಲಲ್ಲಿಯ ಬಿಡ ಅನಿತಾ ಸುಮ್ಮನಿರ. 5:16. ಅದರಂತೆ ನಿಮ್ಮ ಬೆಳಕು ಜನರ ಮೇಲೆ ಪ್ರಕಾಶಿಸಲಿ. ಹೀಗಾದರೆ ಅವರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು. ಯಾವ ಬೆಳಕು? ಪರಲೋಕದ ಬೆಳಕು, ಪರಲೋಕದ ದೇವರ ಬೆಳಕು ನಿಮ್ಮ ಮುಂದೆ ಚಂದ್ರ ಮುಂದೆ ಪ್ರಕಾಶಿಸ್ಬೇಕಂತೆ. ಇವತ್ತು
ಜನಗಳು ಹೇಳ್ತಾ ಅಯ್ಯೋ ಅವಳು ಚರ್ಚ್ಗೆ ಹೋಯ್ತಾಳೆ, ಅವಳು ಆಡೋ ಆಟಗಳು ಬಿಟ್ರೆ ಯಾವ ಸೀಮೆಗೆ ಹೋಯ್ತಾಳೋ, ಅಯ್ಯೋ ಅವನು ಹೋಯ್ತಾನೆ ಯಾವಾಗಲೂ ಹಂಗೆ ಇರ್ತಾನೆ. ಏಯ್ ಮಕ್ಕಳ ಅಲ್ಲಲ್ಲಿಯ ಏಯ್ 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 ಅಲ್ಲಲ್ಲಿಯ ಅಲ್ಲಲ್ಲಿಯ ಸುಮ್ಮನೆ ಕೂತ್ರೆ ಸರಿ ಈಗ. ಅಲ್ಲಲ್ಲಿಯ ಕಳಿಸಲ್ಲ, ಅವನಿಗೆ ಗೊತ್ತು ಗ್ಯಾರಂಟಿ ಹೊಡೆಯೋದಿಲ್ಲ ಅಂತ. ಕೇಳಿಸ್ಕೊಳ್ಳಿ, ಒಂದನೇದಾಗಿ ನಮ್ಮ ಬೆಳಕು ಜನಗಳ ಮುಂದೆ ಪ್ರಕಾಶಿಸಬೇಕು. ನೀವು ಸುವಾರ್ತೆ ಸಾರದೇ ಬೇಡ ಪ್ರಿಯರೇ, ನೀವು ಯೇಸು ಬರ್ತಾರೆ ಬನ್ನಿ ಅಂತ ಕರೆಯೋದೇ ಬೇಡ. ನಿಮ್ಮನ್ನ ನೋಡಿ ಜನ ಬರಬೇಕು, ನಿಮ್ಮ ಸಾಕ್ಷಿ ನೋಡಿ ಜನ ಬರಬೇಕು, ನಿಮ್ಮ ಜೀವನ ನೋಡಿ ಬರಬೇಕು, ನಿಮ್ಮ ಪರಿಸ್ಥಿತಿಗಳನ್ನ ನೋಡಿ ಬರಬೇಕು. ಇವತ್ತು ಅಯ್ಯೋ ಅವರ ಚರ್ಚಿಗೆ ಹೋಗೋರ ಅಲ್ಲಿ 1 ಗಂಟೆ ವಾಕ್ಯ ಕೇಳ್ತಾರೆ, ಬಂದ್ಬಿಟ್ಟು ಇಲ್ಲಿ ಆಡಬಾರ್ದು ಆಟ ಆಡ್ತಾರೆ ಅಂತ ಹೇಳ್ತಾರೆ. ಇದಾಗಬಾರ್ದು. ನಮ್ಮ ಬೆಳಕು ಯಾರ ಮುಂದೆ? ಇನ್ನೊಂದು ಸಲ ಓದಪ್ಪ. ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಹೀಗಾದರೆ ಅವರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು. ಪರಲೋಕದಲ್ಲಿರುವ ನಿಮ್ಮ ತಂದೆ ತೇಳ್ಬೇಡಿ, ನಮ್ಮ ತಂದೆ ತೇಳಿ. ಅಲ್ಲಲ್ಲಿಯ ಪರಲೋಕದಲ್ಲಿ ನಿಮ್ಮ ತಂದೆ ಅಂತ, ನಮ್ಮ ತಂದೆ ಅಂತೇಳಿ. ಅಲ್ಲಿ ಬೈಬಲಲ್ಲಿ ನಿಮ್ಮ ತಂದೆ ಅಂತ ಬರ್ತಿದ್ದಾರೆ, ಈಗ ಹೇಳಿ ನಮ್ಮ ತಂದೆ ಅಂತೇಳಿ. ನಾನು ಒಳ್ಳೆಯವಳಾಗಿದ್ರೆ ಹೇಳಿ ನಾನು ಇದ್ರ ಪ್ರಕಾರ ಓದಿ. ನನ್ನ ಬೆಳಕು ಜೋರಾಗಿ ನನ್ನ ಬೆಳಕು ಜನರ ಮುಂದೆ ಪ್ರಕಾಶಿಸುತ್ತದೆ. ನನ್ನ ಒಳ್ಳೆಯ ಕೆಲಸವನ್ನು ನೋಡಿ ಜನರು ನನ್ನ ತಂದೆಯಾದ ದೇವರನ್ನ ಕೊಂಡಾಡುತ್ತಾರೆ. ನೋಡೋಣ, ಬಾಯಿ ಬಿಟ್ಟು ಹೇಳಿದ್ದೀರಾ, ಎಷ್ಟು ಪ್ರಕಾಶ ಕೊಡ್ತೀರಾ, ಬರವಾರ ನೋಡ್ತೀನಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಹಾಗಾದ್ರೆ ನಮ್ಮನ್ನ ನೋಡಿ ಜನ ಬರಬೇಕು. ಆಮೇಲೆ ನಮ್ಮ ಇಲ್ಲಿ ಆಗೋದು ಅದ್ಭುತಗಳು, ಸೂಚಕ ಕಾರ್ಯಗಳು, ದೇವರ ಕಾರ್ಯಗಳು, ದೇವರ ವಚನ, ನಮ್ಮ ನಡವಳಿಕೆಗಳನ್ನ ನೋಡಿ ಬರಬೇಕು. ಇವತ್ತು ಎಂಜಿನ ಕೈಯಲ್ಲಿ ಕೂಡ ಕಾಗೆ ಓಡಿಸೋದ್ರೆ 10 ರೂಪಾಯಿ ಹೆಲ್ಪ್ ಮಾಡೋದ್ರೆ ಅಂಥ ಜನಗಳಿದ್ದಾರೆ. ನಿಮ್ಮ ಪಕ್ಕದ ಮನೆ ಕಷ್ಟದಲ್ಲಿ ದುಃಖದಲ್ಲಿ ಸಹಾಯ ಮಾಡಿರಿ, ಕಣ್ಣೀರು ಒರೆಸ್ರಿ. ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಾಗ ಏನು ಮಾಡಿದ್ರು ಅದೆಲ್ಲ ಮಾಡಿ. ಅಲ್ಲಲ್ಲಿಯ ಇರಲಿ, ಟೈಮ್ ಆಯಿತು. ಒಂದನೇದಾಗಿ ಏನು ಮಾಡ್ಬೇಕಂತ ನಾವು ಏನು ಮಾಡಬೇಕು ಮರ್ತೋಗ್ಬಿಟ್ರು. ಯಾಕೆ? ಅದಿಲ್ಲ, ಅದಕ್ಕೆ ಏನು ಮಾಡಬೇಕು? ಜನರ ಮುಂದೆ ಪ್ರಕಾಶಿಸಲಿಲ್ಲ, ಪ್ರಕಾಶಗೊಳ್ಳಬೇಕು. ಅಲ್ಲಲ್ಲಿಯ ಎರಡನೇದಾಗಿ ಏನು ಮಾಡಬೇಕಂತಲ್ಲಿ ಏನು ಒಳ್ಳೆ ಕ್ರಿಯೆ ಮಾಡೋದು? ಬಂದವರಿಗೆ ಮಟನ್ ಊಟ ಮಾಡಾಕೋದು ಒಳ್ಳೆ ಕ್ರಿಯೆ, ಬಂದವರಿಗೆ ಚಿಕನ್ ಮಾಡಾಕೋದು ಒಳ್ಳೆ ಕ್ರಿಯೆ, ಅದೆಲ್ಲ ಒಳ್ಳೆ ಕ್ರಿಯೆ. ನಿಮ್ಮ ನಡತೆ ಮುಂದಕ್ಕೆ ಬರ್ತದೆ. ಇದೆ ಯಾಕೋಬ 1:26. ನೆಕ್ಸ್ಟ್ ಏನು ಮಾಡಬೇಕು ಅಂತ ನೋಡಿ. ಯಾಕೋಬ 1:26. ಶ್ವೇತ ಎಲ್ಲ ಕಳ್ಕೊಂಡು ಓದಿ ಹಾಂ. ಸಂತಪ್ತನೆಂದೆಣಿಸಿಕೊಳ್ಳುವ ಯಾವನಾದರೂ ತನ್ನ ನಾಲಿಗೆಗೆ ಕಡಿವಾಣವನ್ನು ಹಾಕದೆ ತನ್ನ ಹೃದಯವನ್ನು ಮೋಸಗೊಳಿಸುವವನಾದರೆ ಅವನ ಭಕ್ತಿ ನಿಷ್ಪ್ರಯೋಜನವಾಗಿದೆ. ಅರ್ಥ ಆಯ್ತಾ? ಸದ್ಭಕ್ತ ಅಂತ ಹೇಳ್ಸ್ಕೊಡೋನು, ವಾರ ಚರ್ಚಿಗೆ ಬರೋನು, ಕಣ್ಣೀರಾಕಿ ಆರಾಧನೆ ಮಾಡೋನು, ನಾಲಿಗೆನ ಕರೆಕ್ಟಾಗಿ ಇಟ್ಕೊಳ್ಳಿಲ್ಲ ಅಂದರೆ ಅವನು ಭಕ್ತಿ ಪ್ರಯೋಜನ ಇಲ್ಲ ಅಂದರೆ. ಇವತ್ತು ಕೆಲವೊಂದು ಜನದ ನಾಲಿಗೆ ಒಳ್ಳೆ ಮಚ್ಚಿಗಿಂತಲೂ ಸಾಕು, ಪಕ್ಕದ ಮನೆಯವರು ಕೊಚ್ಚಾಕ್ಸ್ಬಿಡ್ತದೆ. ಅಲ್ಲಲ್ಲಿಯ ಗೊತ್ತಾ, ನಿನ್ನ ಮಗಳು ಹಿಂಗೆ ಮಾಡಿದ್ರೆ ಆ ಮಗಳನ್ನ ನೇಣಾಕ ಸಹಾಯ ಮಾಡ್ತಾರೆ. ನಿಜ ಅಲ್ಲ? ಏಯ್ ಸುಮ್ಮನೆ ಹೇಳಿ ನೀನು. ಅವತ್ತು ನಿನಗೆ ಹೇಳಿದ ಅರ್ಥ ಆಗೋದಿಲ್ಲ ನಿನಗೆ. ಅಲ್ಲಲ್ಲಿಯ ಸುಮ್ಮನೆ ಇರಬೇಕು ನೀನು, ನೀನೇ ಆ ಮಗುನ ತೀಟೆ ಮಾಡ್ತಿರೋದು. ಅಲ್ಲಲ್ಲಿಯ ಸದ್ಭಕ್ತ ನೆನೆಸಿಕೊಳ್ಳುವ ಯಾವನಾದ್ರೂ ನಮ್ಮ ನಾಲಿಗೆಗೆ ಕಡಿವಾಣ ಹಾಕಲಿಲ್ಲ ಅಂದರೆ ನಮ್ಮ ಭಕ್ತಿ ಪ್ರಯೋಜನ ಇಲ್ಲ. ಅಲ್ಲಲ್ಲಿಯ ಅದರಲ್ಲಿ 3ನೇ ಅಧ್ಯಾಯ, ಅದರಲ್ಲಿ 3:8 ಓದಿ. 3ನೇ ಯಾಕೋಬ 3:8 ಓದಿ. ಅಲ್ಲ 3:7 ಓದಿ. 3:7 ಬೇಗ ಓದಬೇಕು. ನರಜಾತಿಯು ಸಕಲ ನರಜಾತಿಯು ಪಕ್ಷಿ ಕ್ರಿಮಿ ಜಲಚರಗಳನ್ನು ಹತೋಟಿಗೆ ತರುವುದುಂಟು ಮತ್ತು ತಂದುಂಟು, ಆದರೆ ನಾಲಿಗೆಯನ್ನು ಯಾವ ಮಾನವನ್ನು ಹತೋಟಿಗೆ ತರಲಾರನು. ಹೌದು, ಸುಮ್ಮನಿರಲಾರದ ಕೆಡುಕಾಗಿದೆ.
ಕೇಳುತ್ತಾಗಿದೆ. ಮರಣಕಾರವಾದ ವಿಷಯದಿಂದ ತುಂಬಿ ಇದೆ. ಈಗ ನೋಡಿ ಅಲ್ಲಿ ಚೆನ್ನಾಗಿ ಬರ್ದೆ, ನರಜಾತಿ ಒಬ್ಬ ಮನುಷ್ಯ. ಹಲೋ ಕೇಳಿಸ್ಕೊಳ್ಳಿ ಈಗ ನರಜಾತಿ ಯಾರು? ನಾವು ಸಕಲ ಮೃಗ ಪಕ್ಷಿ ಕ್ರಿಮಿ ಕೀಟಗಳು ಜಲಚರಗಳನ್ನ ಹತೋಟಿಗೆ ತರ್ತದೆ. ಇವತ್ತು ಮನುಷ್ಯ ಹತೋಟಿ ತರ್ತಾ ಇದ್ದಾನೆ ಇಲ್ವಾ? ಬೇಗ ಹೇಳ್ಬೇಕು. ನರಜಾತಿ ಸಕಲ ಜಾತಿಯ ಮೃಗಗಳನ್ನ ದಾರಿ ತರ್ತಾ ಇದ್ದಾರೆ ಇಲ್ವಾ? ಸಿಂಹನ ಕೈಯಿಂದ ಕೂಡ ಸರ್ಕಸ್ ಅಲ್ಲಿ ಆಟ ಆಡಿಸ್ತಾರೆ, ಹುಲಿ ಕೈಯಿಂದ ಆಟ ಆಡಿಸ್ತಾರೆ, ಕರಡಿ ಕೈಯಿಂದ ಆಟ ಆಡಿಸ್ತಾರೆ, ಆನೆ ಕೈಯಿಂದ ಆಟ ಆಡಿಸ್ತಾರೆ, ಹಾವು ಹಿಡಿದ್ಬಿಟ್ಟು ಹಾವಾಡಿಗೆ ಆಟ ಆಡಿಸ್ತಾನೆ, ಕೋತಿ ಹಿಡಿದ್ಬಿಟ್ಟು ಕೋತಿ ಕೈಯಿಂದ ಆಟ ಆಡಿಸ್ತಾನೆ. ಅಲಲಿಯ 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 ಕೋತಿ ಹಿಡಿದ್ಬಿಟ್ಟು ಕೋತಿ ಕೈಯಿಂದ ಆಟ ಆಡಿಸ್ತಾನೆ ಮನುಷ್ಯ. ಎಲ್ಲ ಪ್ರಾಣಿ ಪಕ್ಷಿಗಳನ್ನ ಮನುಷ್ಯ ಕಂಟ್ರೋಲ್ ತರ್ತಾನಂತೆ, ಆದ್ರೆ ಅವ್ನ ನಾಲಿಗೆನ ಮಾತ್ರ ಕಂಟ್ರೋಲ್ ತರಕ್ಕಾಗೋದಿಲ್ಲ ಅಂತೆ. ಅಲಲಿಯ ನೋಡಿ ಬರ್ತೀನಿ, ನಾನು ಬರ್ತಿಲ್ಲ. ನರಜಾತಿ ಸಕಲ ಮೃಗ ಕ್ರಿಮಿ ಕೀಟಗಳನ್ನ ಜಲಚರಗಳು ಅಂದ್ರೆ ತಿಮ್ಮಿಗಳನ್ನ ಕೂಡ ಆಟ ಆಡಿಸ್ತಿದ್ದಾರೆ ಇವತ್ತು. ಜಲಚರಗಳನ್ನ ಹತೋಟಿಗೆ ತರೋದುಂಟು, ಆದರೆ ನಾಲಿಗೆಯನ್ನು ಯಾವ ಮಾನವನು ಹತೋಟಿಗೆ ತರ್ತಾ ಇಲ್ಲ. ದೇವರಿಗೆ ದುಃಖ ಅದೊಂದೇ. ಅಲ್ಲಿಂದ ಕೆಳಗಡೆ ಬರ್ದೆ 9ನೇ ವಾಕ್ಯದಪ್ಪ. ನಾಲಿಗೆಯಿಂದ ತಂದೆಯಾದ ಕರ್ತನನ್ನು ಕೊಂಡಾಡುತ್ತೇವೆ, ಆದ್ದರಿಂದಲೇ ದೇವರ ಲೋಹಿಕೆಗೆ ಸರಿಯಾಗಿ ಉಂಟು ಮಾಡಲ್ಪಟ್ಟನು. ನೋಡು ಓದ್ ಮಗಳ. ನಾಲಿಗೆಯಿಂದ ತಂದೆಯಾದ ಕರ್ತನನ್ನು ಕೊಂಡಾಡುತ್ತೇವೆ, ಅದರಿಂದಲೇ ದೇವರಿಗೆ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಲ್ಪಟ್ಟ ಮನುಷ್ಯರನ್ನು ಶಪಿಸುತ್ತೇವೆ. ಏನ್ ಮಾಡ್ತೀವಿ? ಇಲ್ಲೇನ್ ಮಾಡ್ತೀವಿ? ನಾಲಿಗೆಯಿಂದ ಕರ್ತನ ಕೊಂಡಾಡ್ತೀವಿ, ಅದೇ ನಾಲಿಗೆಯಿಂದ ಮನಸ್ಸನ್ನು ಸಪಿಸ್ತೀವಿ. ಕೆಳಗಡೆ ವಾಕ್ಯದಲ್ಲಿ ಬರುತ್ತೆ, ಅದೇ ಬಾಯಿಂದ ಯಾನ್ ಪ್ರಯೋಜನ ಹೇಳ್ರವ. ನೋಡಿ ಸ್ವಾಮಿ ಹೇಳ್ತಿದ್ದಾರೆ, ನಾಲಿಗೆಯಿಂದ ನೀವೇನ್ ಮಾಡ್ತೀರಾ? ದೇವ್ರನ್ನ ಸ್ತುತಿಸ್ತೀರಾ, ಈ ಕಡೆ ಶಾಪನೂ ಹಾಕ್ತೀರಾ, ಈ ಕಡೆ ಬ್ಯಾಡ್ದು ಹೇಳ್ತೀರಾ. ಸ್ತುತಿ ಶಾಪ ಎರಡು ಬರ್ತಾ ಇದೆ ಅಂತೇಳಿ ಏನು ಪ್ರಯೋಜನ ಇಲ್ಲ. ಅಲ್ಲೆಲ್ಲೂಯ್ಯ. ಎರಡನೇದಾಗಿ, ಒಂದನೇದಾಗಿ ನಮ್ಮ ಬೆಳಕು ಜನಗಳ ಮುಂದೆ ಪ್ರಕಾಶಬೇಕು. ಎರಡನೇದಾಗಿ ನಾಲಿಗೆನ ಕಂಟ್ರೋಲ್ ಇಟ್ಕೋಬೇಕು. ಮೂರನೇದಾಗಿ ಏನು ಗೊತ್ತಾ ಪ್ರಿಯರೇ, ನಮ್ಮ ದೇಹದ ಮೂಲಕ ನಾವು ದೇವರನ್ನು ಗೌರವಿಸಬೇಕು. ಅಲ್ಲೆಲ್ಲೂಯ್ಯ. ಯಾವುದ್ರ ಮೂಲಕ? ದೇಹದ ಮೂಲಕ. ವಾಕ್ಯ ಕೊಡೋದಿಲ್ಲ. ಕೊಲೋಸಿ 3:17 ಬರ್ತಿದೆ, ನಮ್ಮ ನಡೆಯಿಂದಾಗಲಿ ನುಡಿಯಿಂದಾಗಲಿ ಏನೇ ಮಾಡಿದ್ರು ಯೇಸು ಕ್ರಿಸ್ತನ ಹೆಸರಲ್ಲಿ ತಂದೆ ದೇವರಿಗೆ ಮಹಿಮೆ ಪಡಿಸ್ಬೇಕಂತ. ಯೇಸು ನಮ್ಮ ಹೆಸರು ಹೇಳಲಿಲ್ಲ ಅಂದರೆ ತಂದೆ ದೇವರಿಗೆ ಮಹಿಮೆ ಇಲ್ಲ. ಅರ್ಥ ಮಾಡ್ಕೊಳ್ಳಿ ಆಯ್ತಾ. ನೆಕ್ಸ್ಟ್ ಒಂದು ಕೀರ್ತನೆ 103:8-10 ಬರ್ತಿದೆ ಪ್ರಿಯರೇ. ಏನಂದರೆ ನಮ್ಮ ದೇವರಿಗೆ 103:8 ಒಂದು ನಿಮಿಷ ತೆಗೆದುಬಿಡೋಣ. ವಾಕ್ಯ ಭಾಳ ಚೆನ್ನಾಗಿದೆ. ಕೀರ್ತನೆ 103:8 ತೆಗೀರಿ. 103:8 ಓದಿ 103:8. ಯೆಹೋವನು ಕನಿಕರವು ದಯೆ ದೀರ್ಘಶಾಂತಿಯು ಪೂರ್ಣ ಪ್ರೀತಿಯು ಉಳ್ಳವನು. ಆತನು ಯಾವಾಗಲೂ ತಪ್ಪು ಹುಡುಕುವನಲ್ಲ, ನಿತ್ಯವೂ ಕೋಪಿಸುವವನಲ್ಲ. ಆತನು ನಮ್ಮ ಪಾಪಗಳಿಗೆ ಸರಿಯಾಗಿ ನಮ್ಮನ್ನು ಶಿಕ್ಷಿಸಲಿಲ್ಲ, ನಮ್ಮ ಅಪರಾಧಗಳಿಗೆ ತಕ್ಕಂತೆ ದಂಡಿಸಲಿಲ್ಲ. ನಮ್ಮ ದೇವರು ದೀರ್ಘ ಶಾಂತಿ ಉಳ್ಳ ದೇವರು, ಪೂರ್ಣ ಪ್ರೀತಿ ಉಳ್ಳ ದೇವರು, ಮನಮರುಗುವಂಥ ದೇವರು. ನಮಗೋಸ್ಕರ ಅವರು ನಮ್ಮನ್ನು ಕನಿಕರಿಸುವಂಥ ದೇವರಾಗಿದ್ದಾರೆ. ನಮ್ಮ ಕೇಳಿಸ್ಕೊಳ್ಳಿ, ನಮ್ಮ ತಪ್ಪನ್ನು ಹುಡ್ಕೊಂತವ್ರಲ್ಲ, ನಮ್ಮ ಮೇಲೆ ಕೋಪ ಮಾಡ್ಕೊಳ್ಳೋರು, ನಮ್ಮ ದಂಡನೆ ಸರಿ ಶಿಕ್ಷಿಸಲಿಲ್ಲ. ಹಾಗಾದ್ರೆ ಇಂಥ ದೇವರ ನಾವು ಏನು ಮಾಡ್ಬೇಕಂತೆ? ಕೊಲೋಸ್ಯ 3:17 ಪ್ರಕಾರ ನಮ್ಮ ನಡೆಯಿಂದಲೂ ನುಡಿಯಿಂದಲೂ ಗೌರವಿಸಬೇಕು ಅಂತ ಸ್ವಾಮಿ ಹೇಳ್ತಾರೆ. ಈಗ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬರ್ತೀವಿ ವಾಕ್ಯದಲ್ಲಿ. ಕೀರ್ತನೆ 103:8-9-10 ಬರ್ತಿದೆ. ದೇವರು ಕನಿಕರವುಳ್ಳ ದೇವರು ಪ್ರಿಯರೇ, ಮನಮರುಗುವಂಥ ದೇವರು ಪ್ರಿಯರೇ, ದೀರ್ಘ ಶಾಂತಿ ಉಳ್ಳ ದೇವರು ಪ್ರಿಯರೇ, ಅರ್ಧಂಬರ್ಧ ಪ್ರೀತಿ ಅಲ್ಲ ಪೂರ್ಣ ಪ್ರೀತಿ ಉಳ್ಳವರು ಪ್ರಿಯರೇ, ನಿಮ್ಮ ತಪ್ಪನ್ನು ಹುಡುಕೋರೇ ಅಲ್ಲ ಪ್ರಿಯರೇ. ಇಂಥ ದೇವರನ್ನ ನೀವು ನಿಮ್ಮ ನಡೆಯಿಂದ ನುಡಿಯಿಂದ ನೋಯಿಸಿದ್ರೆ ಎಷ್ಟು ಬೇಜಾರಾಗುತ್ತೆ. ಅದಕ್ಕೆ ಕೊಲೋಸಿ 3:17 ನಿಮ್ಮ ನಡೆಯಿಂದ ನುಡಿಯಿಂದಲೂ ಗೌರವಿಸಿ. ಅಲ್ಲೆಲ್ಲೂಯ್ಯ, ಅಲ್ಲೆಲ್ಲೂಯ್ಯ. ಹಾಗಾದ್ರೆ ಪ್ರಿಯರೇ, ನಾವು 1 ಕೊರಿಂಥ 6:10 ಬರೆದಿದೆ, ನಿಮ್ಮ ದೇಹದಿಂದ ದೇವರನ್ನ ಪ್ರಕಾಶಪಡಿಸಿರಿ. ನಮ್ಮ ದೇಹದಿಂದ ಏನು ಮಾಡಬೇಕು? ಹಾಗಾದ್ರೆ ನಮ್ಮ ದೇವರು ಯಾರು? ಮೊದಲನೇದಾಗಿ ಆತ್ಮಸ್ವರೂಪಿ. ಅಲ್ಲೆಲ್ಲೂಯ್ಯ, ಅಲ್ಲೆಲ್ಲೂಯ್ಯ. ಎರಡನೇದಾಗಿ ಜನಗಳು ಸೃಷ್ಟಿಕರ್ತ. ಮೂರನೇದಾಗಿ ನಮ್ಮ ಅಪ್ಪ. ಅಲ್ಲೆಲ್ಲೂಯ್ಯ. ನಾಲ್ಕನೇದಾಗಿ ಪ್ರೀತಿ ಉಳ್ಳ ದೇವರು. ಬರ್ತಾ ಇಲ್ಲ ಸೌಂಡು? ಅಲ್ಲೆಲ್ಲೂಯ್ಯ.
ಐದನೇದಾಗಿ ನಮ್ಮನ್ನು ಸಾಕಿ ಸಲುವಂಥ ದೇವರಾಗಿರೋದಕ್ಕೆ ನಾವು ಏನೆಲ್ಲ ಮಾಡಬೇಕು? ನಮ್ಮ ಜೀವಿತವನ್ನೇ ಕೊಟ್ಟು ಜನಗಳನ್ನ ಕರೀಬೇಕು. ನಾವು ಕರೀಬೇಕಾಗಿಲ್ಲ, ನಮ್ಮನ್ನು ನೋಡಿ ಜನ ಬರಬೇಕು. ಅಷ್ಟರ ಮಟ್ಟಿಗೆ ನಾವು ನಮ್ಮ ದೇಹದಲ್ಲಿ ದೇವರನ್ನ ಪ್ರಕಾಶಪಡಿಸೋಣ. ಎಲ್ಲರ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡುವ. ಪರಲೋಕದ ತಂದೆ, ಪ್ರಭು ರಕ್ಷಕನು ಒಡೆಯನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿನ್ನ ಪಾದ ಸನ್ನಿಧಿಗೆ ನಾವು ಇವತ್ತು ಬರ್ತಾ ಇದ್ದೀವಿ ಸ್ವಾಮಿ. ಪವಿತ್ರಾತ್ಮನ ಸಹಾಯವನ್ನು ಕೊಟ್ಟು ನಮ್ಮ ನಡೆಯಿಂದಾಗಲಿ ನುಡಿಯಿಂದಾಗಲಿ ಏನೇ ಮಾಡಿದ್ರು ನಿನ್ನ ನಾಮದ ಮಹಿಮೆಗಾಗಿ ಮಾಡುವಂತೆ, ನಿನಗೆ ಭಯಪಟ್ಟು ಮಾಡುವಂತೆ ಸಹಾಯ ಮಾಡಪ್ಪ. ನಿನ್ನ ಕೃಪೆ, ನಿನ್ನ ಬಲ, ನಿನ್ನ ಶಕ್ತಿ ನಮ್ಮೆಲ್ಲರ ಮೇಲೆ ಇಳಿದು ಬರಲಿ ಸ್ವಾಮಿ. ಯೇಸು ಕ್ರಿಸ್ತನ ಅಭಿಷೇಕವುಳ್ಳ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದಿಂದ ಬೇಡಿ ಹೊಂದಿದೆ ನನ್ನ ಪ್ರೀತಿ ಉಳ್ಳ ತಂದೆ. ಆಮೇನ್, 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 ಆಮೇನ್. ಪ್ರೈಸ್ ದಿ ಲಾರ್ಡ್. ಆಮೇನ್.